You able to view the screen? Hello? Yes, sir. Okay. So now we will be solving the problems on condition random variable. Okay. So these are the exercise problems. Usually they'll be asking the question from exercise problems. Okay. So ಇದು ಒಂದು ಪ್ರಾಬ್ಲಮ್ ನೋಡ್ಕೊಂಡ್ರೆ ಇನ್ನು ಉಳಿದಿದ್ದು ಎರಡು ಪ್ರಾಬ್ಲಮ್ ಅದೇ ತರ ಇರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಗಿವನ್ ದ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್. ಓಕೆ ಇಲ್ಲೇನು ಕೊಟ್ಟಿದ್ದಾರೆ ನಿಮಗೆ ಡಿಸ್ಕ್ರೀಟ್ ಕೊಟ್ಟಿದ್ದಾರೆ. ರ್ಯಾಂಡಮ್ ವೇರಿಯಬಲ್ ಎಕ್ಸ್ ವೇರ್ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0.25 delta of x plus 0.25 delta of x minus 1 delta of x minus 2 delta of x minus 3. ಸೊ ನಿಮಗೆ ಮುಂಚೆನೇ ಹೇಳಿದ್ದೆ. ಸೊ ನಿಮಗೆ ಪಿ ಡಿ ಎಫ್ ಅಂತ ಬಂದರೆ ಸೊ ಪಿ ಡಿ ಎಫ್ ಜೊತೆ ಯಾವಾಗ ಏನಿರುತ್ತೆ ಡೆಲ್ಟಾ ಆಫ್ ಎಕ್ಸ್ ಇರುತ್ತೆ. ಓಕೆ ಯಾವಾಗ ಡಿಸ್ಕ್ರಿಟ್ ಇದ್ದಾಗ ಅದೇ ಸಿ ಡಿ ಎಫ್ ಬಂದರೆ ಓಕೆ ಸಿ ಡಿ ಎಫ್ ಬಂದರೆ ಏನಿರುತ್ತೆ ನಿಮಗೆ ಯು ಆಫ್ ಎಕ್ಸ್ ಇರುತ್ತೆ. ಇದು ಎರಡು ಜ್ಞಾಪನದಲ್ಲಿರಲಿ. ಓಕೆ ಸೊ ಪಿ ಡಿ ಎಫ್ ಬಂದರೆ ಏನು ಬರುತ್ತೆ ಡೆಲ್ಟಾ ಆಫ್ ಎಕ್ಸ್ ಇರುತ್ತೆ. ಸಿ ಡಿ ಎಫ್ ಬಂದರೆ ಏನಿರುತ್ತೆ ನಿಮಗೆ ಯು ಆಫ್ ಎಕ್ಸ್ ಇರುತ್ತೆ. ಓಕೆ ಕೀಪ್ ದಿಸ್ ಇನ್ ಮೈಂಡ್. So this is the PDF which is being given. Okay, the event B is B ಒಂದು event ಇದೆ ಅದೇನೋ ಕಂಡೀಷನಿಂಗ್ ಇವೆಂಟ್. ಓಕೆ ಅದೇನಿದೆ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಓಕೆ ಸೊ ವಾಟ್ ಆರ್ ದ ಪಿ ಡಿ ಎಫ್ ಆ್ಯಂಡ್ ಸಿ ಡಿ ಎಫ್ ಕಂಡೀಷನ್ ಬೈ ಇವೆಂಟ್ ಬಿ. ಸೊ ಇವಾಗ ನೀವೇನು ಫೈಂಡ್ ಔಟ್ ಮಾಡಬೇಕು ಎಫ್ ಎಕ್ಸ್ ಕಂಡೀಷನ್ ಬೈ ಬಿ ಅದ್ರ ಜೊತೆ ಇನ್ನೊಂದೇನು ಸಿ ಡಿ ಎಫ್ ಕೇಳಿದ್ರೆ ಎಫ್ ಎಕ್ಸ್ ಕಂಡೀಷನ್ ಬೈ ಬಿ ಆಫ್ ಎಕ್ಸ್ ಇದೆರಡನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ now let us look at this how to find this. ಸೊ ನಿಮಗೆ ಫಸ್ಟ್ಗೆ ಎಫ್ ಎಕ್ಸ್ ಕಂಡೀಷನ್ ಬಿ ಅಂದರೆ ಏನಂತ ಗೊತ್ತಿದೆ. ಓಕೆ ಫ್ರಮ್ ದ ಪ್ರೀವಿಯಸ್ ಕ್ಲಾಸ್ ಯು ನೋ ದಟ್ ವಾಟ್ ಇಸ್ ಎಫ್ ಎಕ್ಸ್ ಕಂಡೀಷನ್ ಬೈ ಬಿ ಇಟ್ ಇಸ್ ನಥಿಂಗ್ ಬಟ್ ಎಫ್ ಎಕ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಪ್ರಾಬಿಲಿಟಿ ಆಫ್ ಬಿ ಅಲ್ವಾ. ಸೊ ಇಷ್ಟು ಗೊತ್ತಿದೆ ನಿಮಗೆ. ಸೊ ಫಸ್ಟ್ ಕೆಲಸ ಏನು ಮಾಡಬೇಕು ನೀವು ಪ್ರಾಬಿಲಿಟಿ ಆಫ್ ಬಿನ ಫೈಂಡ್ ಔಟ್ ಮಾಡಬೇಕು. ಓಕೆ ಸೊ ಯು ನೀಡ್ ಟು ಫೈಂಡ್ ಔಟ್ ವಾಟ್ ಪ್ರಾಬಿಲಿಟಿ ಆಫ್ ಬಿ. ಸೊ ಬಿಕಾಸ್ ಎಫ್ ಎಕ್ಸ್ ಆಫ್ ಎಕ್ಸ್ ಆಲ್ರೆಡಿ ಇವರೇ ಕೊಟ್ಟಿದ್ದಾರಾ. ಸೊ ನಿಮಗೆ ಕ್ವಶನಲ್ಲೇ ನಿಮಗೆ ಎಫ್ ಎಕ್ಸ್ ಆಫ್ ಎಕ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಉಳಿದಿರೋದೇನೋ ಪ್ರಾಬಿಲಿಟಿ ಆಫ್ ಇದು ಕೊಟ್ಟಿದ್ದಾರೆ ಪ್ರಾಬಿಲಿಟಿ ಆಫ್ ಬಿ ಫೈಂಡ್ ಔಟ್ ಮಾಡಬೇಕು. ಓಕೆ ನೆಕ್ಸ್ಟ್ ಸೊ ಲೆಟ್ ಇಸ್ ಲುಕ್ ಹೌ ಟು ಫೈಂಡ್ ದಟ್ ಪ್ರಾಬಿಲಿಟಿ ಆಫ್ ಬಿ. ಸೊ ಪ್ರಾಬಿಲಿಟಿ ಆಫ್ ಬಿ ಈ ಪ್ರಾಬಿಲಿಟಿ ಆಫ್ ಬಿ ಏನಂತ ಕೊಟ್ಟಿದ್ದಾರೆ ಪ್ರಾಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ ಟು ಪ್ರಾಬಿಲಿಟಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿದ್ದಾರೆ. ಇದು ಗ್ರೇಟರ್ ದ್ಯಾನ್ 0 ಇರ್ತದೆ ಲೆಸ್ ದ್ಯಾನ್ 0 ಮಾಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು 1 ಮೈನಸ್ ಪ್ರಾಬಿಲಿಟಿ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಓಕೆ ಗ್ರೇಟರ್ ಇದ್ರೆ ಈ ಥರ ಬರ್ಕೋಬೋದು ಆಯಿತಾ. ಸೊ ದಟ್ ಈಸ್ ಈಕ್ವಲ್ ಟು ವಾಟ್ 1 ಮೈನಸ್ ಪ್ರಾಬಿಲಿಟಿ ಅಂದರೆ ಯಾವಾಗ ಏನಿರುತ್ತೆ ಎಫ್ ಎಕ್ಸ್ ಇರುತ್ತಾ. ಸೊ ಎಫ್ ಎಕ್ಸ್ ಆಫ್ 0. ಓಕೆ ಸೊ ಲೆಸ್ ದ್ಯಾನ್ 0 ಅಂದರೆ 0 ಒಂದೇ ಥರ ಚಾನ್ಸ್ ಇರೋದು. ಹಾಗಾಗಿ ಎಫ್ ಎಕ್ಸ್ ಆಫ್ ಲೆಸ್ ದ್ಯಾನ್ ಅದರದ್ದು ಎಫ್ ಎಕ್ಸ್ ಆಫ್ 0 ಅಂತ ಬರುತ್ತೆ. ಇಷ್ಟು ಬರುತ್ತೆ ನಿಮಗೆ ಪ್ರಾಬಿಲಿಟಿ ಆಫ್ ಬಿ. ಓಕೆ ಸೊ ಇವಾಗ ನೀವು ಪ್ರಾಬಿಲಿಟಿ ಆಫ್ ಬಿ ಆನ್ಸರ್ ಇನ್ನೂ ಸಿಕ್ಕಿಲ್ಲ. ಏನಕ್ಕೆ ನಿಮಗೆ ಸಿ ಡಿ ಎಫ್ ಆಫ್ 0 ಇನ್ನೂ ಸಿಕ್ಕಿಲ್ಲ. ಹಂಗಾಗಿ ಏನು ಮಾಡಬೇಕು ಇವಾಗ ಇದನ್ನು ಫೈಂಡ್ ಔಟ್ ಮಾಡಬೇಕು ಸಿ ಡಿ ಎಫ್ ಆಫ್ ಎಫ್ ಎಕ್ಸ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ ಇಲ್ಲಿರೋ ಕ್ಲಿಯರ್ ಇದೆಯಾ ಅದೇ ಕ್ಲಿಯರ್ ಟಿಲ್ ಹಿಯರ್. ಹಲೋ ಹಲೋ Yes, sir. ಓಕೆ Yes, sir. ಓಕೆ ನೆಕ್ಸ್ಟ್ ಸೊ ಎಫ್ ಎಕ್ಸ್ ಆಫ್ ಅದೇ ಸಿ ಡಿ ಎಫ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನು ಮಾಡ್ಬೋದು ಇದನ್ನ ಇಂಟಿಗ್ರೇಟ್ ಮಾಡಬೇಕಲ್ವಾ. ಸೊ ಇದು ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ ನಿಮ್ಗೆ ಯಾವಾಗಲೇ ಹೇಳಿದ್ದೆ ಇದು ಎಫ್ ಎಕ್ಸ್ ಅಂದರೆ ಡೆಲ್ಟಾ ಇರುತ್ತೆ. ಎಫ್ ಎಕ್ಸ್ ಅಂತ ಏನು ಬರುತ್ತೆ ಕ್ಯಾಪಿಟಲ್ ಎಫ್ ಅಂತ ಏನು ಬರುತ್ತೆ. ಸೊ ನಥಿಂಗ್ ಬಟ್ ಯು ಆಫ್ ಎಕ್ಸ್ ಬರುತ್ತೆ ಅಷ್ಟೇ. ಉಳಿದಿದ್ದೆಲ್ಲ ಸೇಮ್ ಹಂಗೆ ಇರುತ್ತೆ. ಇದಕ್ಕೂ ನಿಮಗೆ ಪ್ರಾಬಿಲಿಟಿ ಆಫ್ ಬಿ ಇಲ್ಲಿ ಸಿ ಡಿ ಎಫ್ ಬೇಕು. ಹಂಗಾಗಿ ಇದನ್ನು ಯೂಸ್ ಮಾಡ್ಬಿಟ್ಟು ಸಿ ಡಿ ಎಫ್ ಫೈಂಡ್ ಔಟ್ ಮಾಡ್ತೀರಾ. ಹೌ ಡು ಯು ಫೈಂಡ್ ಸಿ ಡಿ ಎಫ್ ಮೈನಸ್ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಎಕ್ಸ್ ಆಫ್ ಇದು ಮಾಡ್ತೀರಾ. ಓಕೆ ಸೊ ಅದು ಮಾಡಿದ್ರೆ ಏನು ಬರುತ್ತೆ 0.25 ಯು ಎಕ್ಸ್ ಏನು ಚೇಂಜ್ ಇಲ್ಲ. ಇದಕ್ಕೂ ಏನು ಚೇಂಜು ಡೆಲ್ಟಾ ಬದಲು ಯು ಅಂತ ಹಾಕೊಳ್ತೀರಾ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಏನಿದೆ ಹಂಗೆ ಇದೆ. ಓಕೆ ಇವಾಗ ನಿಮಗೆ ಏನು ಬೇಕು ಎಫ್ ಎಕ್ಸ್ ಆಫ್ 0 ಬೇಕಲ್ವಾ. ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಹಾಕಿ 0 ಹಾಕಿ. ಇಲ್ಲಿ 0 ಹಾಕಿದ್ರೆ ಏನಾಗುತ್ತೆ ಯು ಆಫ್ 0 ಬರುತ್ತಾ. ಯು ಆಫ್ 0 ಇಂಟು 0.25 ಇಸ್ 0ನೇ ಬರುತ್ತೆ. ಉಳಿದಿದ್ದೆಲ್ಲ ಏನು ನೆಗೆಟಿವ್ ಇದೆಯಾ. ಸೊ ಯು ಆಫ್ ಎಕ್ಸ್ ಅಂದರೆ ಅರ್ಥ ಏನು
0 ಇಂದ ಮುಂದಕ್ಕೆ 1 ಇರುತ್ತೆ ಅಂತ. ಯು ಆಫ್ ಎಕ್ಸ್ ಅಂದರೆ ಯು ಆಫ್ 0 ಅಂದರೆ ಇದು 0 ಅಂತಾನೆ ತಗೊಳ್ಬೇಕು. ಓಕೆ, ಸೊ ಯು ಆಫ್ -1 ಅಂತ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಬಟ್ ಇಲ್ಲಿಂದ ಏನಿರುತ್ತೆ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ದ ಎಂಟೈರ್ ಥಿಂಗ್ ಕ್ಯಾನ್ಸಲ್ಸ್ ಔಟ್. ಸೊ ಎಫ್ ಎಕ್ಸ್ ಆಫ್ 0 ಇಸ್ ಈಕ್ವಲ್ ಟು ವಾಟ್? 0 ಇಸ್ ದ ಆನ್ಸರ್. ನಾವು ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಹಿಯರ್. ಓಕೆ, 1 ಮೈನಸ್ 0. ಸೊ ಹಂಗಾಗಿ ಪ್ರಾಬಿಲಿಟಿ ಆಫ್ ಬಿ ಏನು ಬರುತ್ತೆ? ಸೊ 1 ಮೈನಸ್ 0, ಸೊ ದಟ್ ವಿಲ್ ಬಿ ಈಕ್ವಲ್ ಟು ವಾಟ್? 1. ಸೊ ನಿಮಗೆ ಇವಾಗ ಎಫ್ ಎಕ್ಸ್ ಆಫ್ ಎಕ್ಸ್ ಗೊತ್ತಿದೆ, ಪ್ರಾಬಿಲಿಟಿ ಆಫ್ ಬಿ ಗೊತ್ತಿದೆ. ಸೊ ನಾವು ಯು ಕ್ಯಾನ್ ಫೈಂಡ್ ದ ಕಂಡೀಷನ್ ಗಿವನ್. ಓಕೆ, ಸೊ ಇವಾಗ ಏನು ಮಾಡ್ತೀರಾ? So fx conditioned by b is equal to what? So this is nothing but what? Fx of x divided by probability of b for x is greater than 0. So fx of x ಅವರೇ ಕೊಟ್ಟಿದ್ದಾರೆ, ಇದು ನೀವು ಫೈಂಡ್ ಔಟ್ ಮಾಡಿದ್ದೀರಾ, ಡಿವೈಡ್ ಬೈ 1 ಆಗುತ್ತೆ. ಸೊ ದಿಸ್ ಇಸ್ ಯೋರ್ ಕಂಡೀಷನ್ ಪಿ ಡಿ ಎಫ್. ಓಕೆ, ಸೊ ಇದೇ ರೀತಿ ನಿಮಗೆ ಸಿ ಡಿ ಎಫ್ನು ಕೇಳಿದ್ದಾರೆ ಅಲ್ವಾ? ಸೊ ಸಿ ಡಿ ಎಫ್ ಕೇಳಿದಾಗ ಏನು ಮಾಡಬೇಕು? ಸೇಮ್ ಇದೇ ಥರನೇ ಡೆಲ್ಟಾ ಆಫ್ ಎಕ್ಸ್ ಬದಲು ಏನಂತ ಆಗಬೇಕು? ಯು ಆಫ್ ಎಕ್ಸ್. ನೋಡಿ ಇಲ್ಲೆಲ್ಲ ಯು ಆಫ್ ಎಕ್ಸ್ -3, ಸೊ ಡೆಲ್ಟಾ ಬದಲು ಯು ಅಂತ ಹಾಕಬೇಕು. ಡಿವೈಡೆಡ್ ಬೈ ಎಷ್ಟು? 1. ಸೊ ಡಿವೈಡೆಡ್ ಬೈ 1 ಅಂತ ಇದೆ ಬರ್ತಲ್ಲ, ಸೊ ಹಂಗಾಗಿ ಡಿವೈಡೆಡ್ ಬೈ 1 ಮಾಡಿಲ್ಲ. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಫೈಂಡಿಂಗ್ ದ ಪಿ ಡಿ ಎಫ್ ಕಂಡೀಷನ್ ಬೈ ಬಿ ಆ್ಯಂಡ್ ಸಿ ಡಿ ಎಫ್ ಕಂಡೀಷನ್ ಬೈ ಬಿ. ಓಕೆ, ಸೊ ಅದು ಕ್ಲಿಯರ್ ವಿತ್ ದಟ್? ಇಷ್ಟ ಅರ್ಥ ಆಯ್ತಾ? Yes, ಹಲೋ. sir. ಓಕೆ, ನೆಕ್ಸ್ಟ್ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ ಮತ್ತೆ ಕೊಟ್ಟಿದ್ದಾರೆ ನೋಡಿ. ಡೆಲ್ಟಾ ಆಫ್ ಇದು, ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಪ್ರಾಬಿಲಿಟಿ ಆಫ್ ಬಿ ಇಸ್ ಗ್ರೇಟರ್ ದ್ಯಾನ್ 1 ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ಅದೇ ಥರ ಮಾಡಿ. ಓಕೆ, ಸೊ ಏನು ಮಾಡ್ತೀರಾ? ಎಫ್ ಎಕ್ಸ್ ಆಫ್ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಕ್ಯಾಪಿಟಲ್ ಎಫ್ ಎಕ್ಸ್ ಆಫ್ ಎಕ್ಸ್ ಬರ್ಕೊಳ್ಳಿ. ಓಕೆ, ಸೊ ಪ್ರಾಬಿಲಿಟಿ ಆಫ್ ಬಿ ಫೈಂಡ್ ಔಟ್ ಮಾಡಬೇಕಲ್ಲ. ವಾಟ್ ಇಸ್ ಪ್ರಾಬಿಲಿಟಿ ಆಫ್ ಬಿ? ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಮಾಡಬೇಕು. 1 ಮೈನಸ್ ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1. 1 ಮೈನಸ್ ಇಲ್ಲಿ ಎಫ್ ಎಕ್ಸ್ ಫೈಂಡ್ ಔಟ್ ಮಾಡಿದ್ರೆ 0 ಹಾಕಿ, ಅದು 0 ಬರುತ್ತೆ. ಮತ್ತೇನಾಗುತ್ತೆ? 1 ಬರುತ್ತೆ. ಇದು ಪ್ರಾಬಿಲಿಟಿ ಆಫ್ ಬಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? fx condition by b is what? fx of x divided by 1. So next ಇದೇನು ಬರುತ್ತೆ? ಇದು ಅಷ್ಟೇ. Capital CDF condition by b is what? Again this divided by 1. ಏನು ಚೇಂಜ್ ಇರುತ್ತೆ ಇದೆರಡಕ್ಕೂ? ಇಲ್ಲಿ ಡೆಲ್ಟಾ ಇರುತ್ತೆ, ಇಲ್ಲಿ ಏನಿರುತ್ತೆ? ಯು ಇರುತ್ತೆ. ಓಕೆ, ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ ವಿಚ್ ವಿ ಸಾಲ್ವ್ ಅರ್ಲಿಯರ್. ಓಕೆ, ಸೊ ಅಗೇನ್ ಇಫ್ ವಿ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ಇದು ಸೇಮ್ ಹಂಗೆ ಇದೆ ನೋಡಿ. ಸೊ ಒಂದು ಪ್ರಾಬ್ಲಮ್ ಕರೆಕ್ಟಾಗಿ ಗೊತ್ತಾಯ್ತು ಅಂದರೆ 3 ಪ್ರಾಬ್ಲಮ್ ಗೊತ್ತದಂಗೆ. ಓಕೆ, ಎಫ್ ಎಕ್ಸ್ ಕೊಟ್ಟಿದ್ದಾರೆ, ಪ್ರಾಬಿಲಿಟಿ ಆಫ್ ಬಿ ಕೇಳಿದ್ದಾರೆ. ಸೊ ಎಫ್ ಎಕ್ಸ್ ಬರ್ಕೊಳ್ಳಿ, ಕ್ಯಾಪಿಟಲ್ ಎಫ್ ಎಕ್ಸ್ ಫೈಂಡ್ ಔಟ್ ಮಾಡಿ. ಸೊ ಎಫ್ ಎಕ್ಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಎಫ್ ಎಕ್ಸ್ ಫೈಂಡ್ ಔಟ್ ಮಾಡಿ, ಪ್ರಾಬಿಲಿಟಿ ಆಫ್ ಬಿ ಫೈಂಡ್ ಔಟ್ ಮಾಡಿ. ಸೊ ಏನಾಗುತ್ತೆ? ಇಟ್ ಇಸ್ ನಥಿಂಗ್ ಬಟ್ ಎಫ್ ಎಕ್ಸ್. ಇಲ್ಲಿ ನೋಡಿ, ಇದು ಮಾಡ್ಬೇಕಾದ್ರೆ ಜಸ್ಟ್ ಬಿ ಕೇರ್ಫುಲ್ ಹೋದಿಯೋ ವಿತೌಟ್ ಪ್ರಾಬ್ಲಮ್. So probability of b is equal to probability of x less than or equal to 1 ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಇದನ್ನ ಮುಂಚೆಲ್ಲ ಏನಿತ್ತು? ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ ಏನು ಮಾಡ್ತಾರೆ? 1 ಮೈನಸ್ ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಅಂತ ಬರೀತಿದ್ವಿ ಅಲ್ವಾ? ಬಟ್ ಇಲ್ಲೇನು ಮಾಡಿದ್ದಾರೆ? ಅವರೇ ಆಲ್ರೆಡಿ ಲೆಸ್ಸರ್ ಅಂತ ಕೊಟ್ಟಿದ್ದಾರೆ. ಪ್ರಾಬಿಲಿಟಿ ಆಫ್ ಬಿ ಇಸ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಅಂತ ಕೊಟ್ಟಿದ್ದಾರೆ. ಹಂಗಾಗಿ 1 ಮೈನಸ್ ಏನು ಬರೋಕ್ಕೆ ಹೋಗಲ್ಲ. ಸೊ ದಿಸ್ ಈಕ್ವಲ್ ಟು ವಾಟ್? So this is nothing but fx of 1 anta artha. Okay, so this is nothing but what? Fx of 1. Okay, so if you write that, so fx of 1 ಅಂತ ಹೇಳಿ, see this is CDF. ಯೂಶಲಿ ಏನು ಗೊತ್ತಾ? CDF ಅಂದ್ರೇನು? ನಿಮಗೆ ಡೈಸ್ ಇಂದ ಅವಾಗಲೇ ಹೇಳಿದ್ದೆ. ಈಗ ಒಂದು ಡೈಸ್ ಥ್ರೋ ಮಾಡಿದ್ರೆ ಏನು ನಂಬರ್ಸ್ ಬರ್ಬೋದು? 1 2 3 4 5 6 ಬರುತ್ತೆ. ಸೊ fx of 0 ಅಂದ್ರೇನು? 0 ಮತ್ತು ಈ ಥರ ಅಂದ್ಕೊಳ್ಳಿ, 4 5 6. 0 ಮತ್ತು 0 ಇಂದ ಕೆಳಗಡೆ ಬರೋಂಥ ವ್ಯಾಲ್ಯೂಸ್ ಏನು? ಅದಕ್ಕೆ ಎಫ್ ಎಕ್ಸ್ ಆಫ್ 0 ಅಂತ. ಎಫ್ ಎಕ್ಸ್ ಆಫ್ 1 ಅಂದ್ರೇನು? 1 ಮತ್ತು 1ಗಿಂತ ಕೆಳಗಡೆ ಇರೋ ವ್ಯಾಲ್ಯೂಸ್ನ ಎಫ್ ಎಕ್ಸ್ ಆಫ್ 1 ಅಂತ ಕರೀತಾರೆ. ಎಫ್ ಎಕ್ಸ್ ಆಫ್ 2 ಅಂದ್ರೇನು? 2 ಮತ್ತು 2ಗಿಂತ ಕೆಳಗಡೆ ಇರೋ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿದ್ರೆ ಎಫ್ ಎಕ್ಸ್ ಆಫ್ 2 ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಇವಾಗ ಏನು? ಎಫ್ ಎಕ್ಸ್ ಆಫ್ 1 ಅಂದ್ರೇನು? 1 ಮತ್ತು 1ಗಿಂತ ಕೆಳಗಡೆ ಇದ್ರೆ 0 ಇದೆ. ಓಕೆ, ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ವೆನ್ ಯು ಡೂ ದ್ಯಾಟ್, ಸೊ ನಿಮಗೆ ಇಲ್ಲಿ ಈಕ್ವೇಷನ್ ಬಂದಿದೆಯಾ? ಎಫ್ ಎಕ್ಸ್ ಇಲ್ಲಿ 1 ಹಾಕಿ ಅಷ್ಟೇ. ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿದೆಯಲ್ಲ, ಈ ಈಕ್ವೇಷನ್ಗೆ 1 ಹಾಕಿ. ಓಕೆ, ಇದು 1 ಹಾಕ್ತಾರೆ ಏನಾಗುತ್ತೆ? 0.378 ಯು ಆಫ್ 1 ಬರುತ್ತಾ? ಸೊ ಯು ಆಫ್ 1 ಅಂದರೆ ಇಲ್ಲಿ 1 ಇದೆಯಾ? ಯು ಆಫ್ ಎಕ್ಸ್ ಅಂದರೆ ಯು ಆಫ್ 1 ಅಂದರೆ ಈ ಜಾಗದಿಂದ. ಓಕೆ, ಇಲ್ಲಿ 1 ಇದೆಯಾ? ಹಂಗಾಗಿ ಏನು ಬರುತ್ತೆ? ಯು ಆಫ್ 1 ಇಸ್ 1. 1 ಇಂಟು 0.37 ಇಸ್ ವಾಟ್? 0.37. ಯು ಆಫ್ ಎಕ್ಸ್ ಮೈನಸ್ 1 ಅಂತ ಹೇಳಿದ್ರೆ ಏನಾಗುತ್ತೆ?
ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಯು ಆಫ್ ಎಕ್ಸ್ ಮೈನಸ್ ಒನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಇದೇನಾಗುತ್ತೆ ಝೀರೋ ಆಗುತ್ತೆ. ಓಕೆ, ಇನ್ನು ಉಳಿದಿದ್ದೆಲ್ಲ ನಿಮಗೆ ಎಲ್ಲಿ ಎಕ್ಸ್ ಮೈನಸ್ ಒನ್ ಎಲ್ಲಿ ಶಿಫ್ಟ್ ಆದ್ರೆ ಏನಾಗುತ್ತೆ ದಟ್ ಬಿಕಮ್ ಝೀರೋ. ಸೊ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ವಾಟ್ ಝೀರೋ. ಸೊ 0.37 into 1 is what 0.37. So I got the value for fx of 1. Now substitute here. So the probability of b is how much? Fx of 1. So that is what 0.37. Okay, are you clear with this? Hello. Yes, sir. ಓಕೆ, ಸೊ ಇನ್ನು ಉಳಿದಿದ್ದೆಲ್ಲ ಸೇಮ್ ಹಂಗೆ. ಇವಾಗೇನು ಎಫ್ ಎಕ್ಸ್ ಕೊಟ್ಟಿದ್ದಾರೆ ಡಿವೈಡ್ ಬೈ ಪ್ರಾಬರ್ಟಿ ಆಫ್ ಬಿ. ನೋಡಿ ಇಲ್ಲಿ ಎಫ್ ಎಕ್ಸ್ ಆಫ್ ಎಕ್ಸ್ ಡಿವೈಡ್ ಬೈ ಪ್ರಾಬರ್ಟಿ ಆಫ್ ಬಿ. ಪ್ರಾಬರ್ಟಿ ಆಫ್ ಬಿ ಸಿಕ್ಕಿದೆ ನಿಮಗೆ 0.37 ಅಂತ. ಓಕೆ, ಸೊ ನೆಕ್ಸ್ಟಿಗೆ ಸೊ ಇದು ಕಂಡೀಷನ್ ಆಯಿತು. ಸಿ ಡಿ ಎಫ್ಗೇನು ಇನ್ಸ್ಟೆಡ್ ಆಫ್ ಯೂಸಿಂಗ್ ವಿಚ್ ಒನ್ 0.37 ಡೆಲ್ಟಾ ಆಫ್ ಎಕ್ಸ್ ಅಂತದೆಯಲ್ಲ, ಡೆಲ್ಟಾ ಆಫ್ ಎಕ್ಸ್ ಬದಲು ಏನು ಬರ್ತೀರಾ ಇಲ್ಲಿ ಯು ಆಫ್ ಎಕ್ಸ್ ಅಂತ ಬರ್ತೀರಾ. ಇಲ್ಲಿ ಇದೇ ಥರ ಬರ್ಕೊಂಡ್ಬಿಟ್ಟು 0.37 ಅಂತ ಬರಿಬೋದು. ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ರೆಡ್ಯೂಸ್ ವ್ಯಾಲ್ಯೂ ಬರ್ದಿದ್ದೀನಿ. 0.37 ಬೈ 0.37 ಎಷ್ಟಾಗುತ್ತೆ 1 ಆಗುತ್ತಾ. ಸೊ ದಿಸ್ ಇಸ್ ವಾಟ್ ಡೆಲ್ಟಾ ಆಫ್ ಎಕ್ಸ್. ನೆಕ್ಸ್ಟ್ 0.16 ಬೈ 0.37 ಎಷ್ಟು ಬರುತ್ತೆ 0.43. ಓಕೆ, ಸೊ ಈ ಥರ ಬರ್ಕೊಂಡು ಈ ಈಕ್ವೇಷನ್ ಬಂದಿದೆಯಾ. ಸೊ ನೆಕ್ಸ್ಟ್ ಇದನ್ನೇ ಯೂಸ್ ಮಾಡಿ ಇದನ್ನು ಬರ್ದಿದ್ದೀನಿ. ಇದಕ್ಕೂ ಏನು ಚೇಂಜು, ಇಲ್ಲಿ ಡೆಲ್ಟಾ ಆಫ್ ಎಕ್ಸ್ ಇರುತ್ತೆ, ಇಲ್ಲಿ ಯು ಆಫ್ ಎಕ್ಸ್ ಇರುತ್ತೆ ಅಷ್ಟೇ. ಓಕೆ, ಕ್ಲಿಯರ್ ವಿತ್ ದಟ್. Yes, sir. Okay, Yes, sir. next. So ಇದು different type problem. Okay, so the random variable x is uniformly distributed between 0 and 5. So what they are telling you, so ಯೂನಿಫಾರ್ಮ್ ರ್ಯಾಂಡಮ್ ವೇರಿಯಬಲ್ ಇದೆ. ಸೊ ಎಲ್ಲಿಂದ 0 ಇಂದ 5 ವರೆಗೂ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆ, ಸೊ ದ ಈವೆಂಟ್ ಬಿ ಈಸ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 3.7. ಸೊ ಇಲ್ಲೆಲ್ಲ 3.7 ಇದೆ. ಸೊ 3.7ಗಿಂತ ಮುಂದೆ ಇದ್ರದ್ದು ನಿಮಗೆ ಕೇಳ್ತಾ ಇದ್ದಾರೆ ಕಂಡೀಷನ್. ಓಕೆ, ಸೊ ಫಸ್ಟಿಗೆ ಎಫ್ ಎಕ್ಸ್ ಆಫ್ ಎಕ್ಸ್ ಬರ್ಕೊಳ್ಳೋಣ. ಎಫ್ ಎಕ್ಸ್ ಆಫ್ ಎಕ್ಸ್ ಅಂದ್ರೇನು, ಇನ್ನು ಕಂಡೀಷನ್ ಹಾಕಿಲ್ಲ. ಇದು ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, 0 ಟು ಇದು ಏನಾ 0 ಟು ಬಿ. ಸೊ ಬಿ ಮೈನಸ್ 1 ಡಿವೈಡ್ ಬೈ ಬಿ ಮೈನಸ್ ಎ ಆಗುತ್ತಾ. 1 ಡಿವೈಡ್ ಬೈ 5 ಮೈನಸ್ 0 ಇಸ್ ವಾಟ್ 5. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಟು 5. ಸೊ ದಿಸ್ ಇಸ್ 1 by 5 and it is 0 otherwise. ಸೊ ಫಸ್ಟ್ ಯು ಫೌಂಡ್ ಔಟ್ ದ ಪಿ ಡಿ ಎಫ್. ಓಕೆ, ಸೊ ಫಸ್ಟ್ನೇ ಕೆಲಸ ಏನು ಮಾಡಬೇಕು, ನೀವು ಪಿ ಡಿ ಎಫ್ ತೊಗೊಳ್ಬೇಕು. ಆಮೇಲೆ ಫೈಂಡ್ ಔಟ್ ಮಾಡಬೇಕು ಪ್ರಾಬಬಿಲಿಟಿ ಆಫ್ ಬಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಪಿ ಡಿ ಎಫ್ ಬರ್ಕೊಂಡಿದ್ದೀರಾ. ನೆಕ್ಸ್ಟ್ ಏನು ಕೇಳಿದ್ದಾರೆ, ಕಂಡೀಷನ್ ಹಾಕಿದ್ದಾರೆ ಅಲ್ವಾ. ಸೊ ಎಫ್ ಎಕ್ಸ್ ಇಸ್ ಬೀಂಗ್ ಕಂಡೀಷನ್ ಬೈ ಬಿ ಆಫ್ ಎಕ್ಸ್. ಸೊ ವಾಟ್ ಇಸ್ ದಟ್, ಎಫ್ ಎಕ್ಸ್ ಆಫ್ ಎಕ್ಸ್ ಡಿವೈಡ್ ಬೈ ಪ್ರಾಬಬಿಲಿಟಿ ಆಫ್ ಬಿ ಅಲ್ವಾ. ಸೊ ನೆಕ್ಸ್ಟಿಗೆ ಇದು ಸಿ ಡಿ ಎಫ್. ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 0 ಟು ಎಕ್ಸ್. ಓಕೆ, 0 ಟು ಎಕ್ಸ್ ಆಫ್ 1 by 5 ಇಂಟು ಡಿ ಎಕ್ಸ್. ಸೊ ಇದೇನಕ್ಕೆ ಇದು ಸಿ ಡಿ ಎಫ್ ಫೈಂಡ್ ಔಟ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡಿದ್ರು. ಓಕೆ, ಇದನ್ನೇ ಇಂಟಿಗ್ರೇಟ್ ಮಾಡಿದ್ರು ಅಷ್ಟೇ. 0 ಟು ಎಕ್ಸ್ ಆಫ್ 1 by 5 ಇಂಟು ಡಿ ಎಕ್ಸ್. ಸೊ ಅವಾಗ ನಿಮಗೆ ಏನು ಬರುತ್ತೆ 1 divided by 5 ಇಂಟು 0 ಟು ಎಕ್ಸ್. ಸೊ ದಿಸ್ ಇಸ್ ಎಕ್ಸ್. ಸೊ ಯು ಮೇ ಆಸ್ಕ್ ವೈ ಹ್ಯಾವ್ ಐ ನಾಟ್ ರಿಟರ್ನ್ 0 ಟು 5. ಓಕೆ, ರೇಂಜ್ ಇರೋದು ಎಷ್ಟು ಹೇಳಿ 0 ಟು 5 ಇರೋದು. ಬಟ್ ನಾನು ಇಲ್ಲಿ ಏನು ಬರ್ಕೊಂಡಿದ್ದೀನಿ 0 ಟು ಎಕ್ಸ್ ಅಂತ ಬರ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ನೀವು ಇಲ್ಲಿ ಎಕ್ಸಿಗೆ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಅದಕ್ಕೋಸ್ಕರ ಈ ಥರ ಬರ್ಕೊಂಡಿದ್ದೀನಿ. ಇಲ್ಲಿ 0 ಟು ಎಕ್ಸ್ ಅಂತ ಹಾಕಿದ್ದೀನಿ ಆಯಿತಾ. ಸೊ 0 ಟು ಎಕ್ಸ್ ಹಾಕಿದ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನೀವು ಏರಿಯಾ 0 ಟು 2ವರೆಗೂ ಫೈಂಡ್ ಔಟ್ ಮಾಡ್ಬೋದು, ಇಲ್ಲ 0 ಟು 3ವರೆಗೂ ಫೈಂಡ್ ಔಟ್ ಮಾಡ್ಬೋದು, 0 ಟು 4ವರೆಗೂ ಫೈಂಡ್ ಔಟ್ ಮಾಡ್ಬೋದು, ಇಲ್ಲ 0 ಟು 5 ಅಂತ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ಡೈರೆಕ್ಟಾಗಿ ನಾನು ಇಲ್ಲಿ ಬರೀ 0 ಟು 5 ಅಂತಲೇ ಹಾಕ್ಬಿಟ್ರೆ ಅವಾಗ ಏನಾಗುತ್ತೆ, ಡೈರೆಕ್ಟಾಗಿ 5ಗೆ ಎಷ್ಟಿದೆ ಆನ್ಸರ್ ಅದು ಇದು ಬರುತ್ತೆ. ಓಕೆ, ಸೊ ದಟ್ ಇಸ್ ದ ರೀಸನ್ ಐ ಆರ್ ರೈಟಿಂಗ್ ದಿಸ್ ಆಸ್ ವಾಟ್ 0 ಟು ಎಕ್ಸ್ ಅಂತ. ಎಕ್ಸ್ ಇಸ್ ಎ ವೇರಿಯಬಲ್ ವಿಚ್ ಕ್ಯಾನ್ ಟೇಕ್ ದ ವ್ಯಾಲ್ಯೂ ಫ್ರಮ್ ವಾಟ್ 0 1 ಬಿಟ್ಟು ಇನ್ ಯಾವ ವ್ಯಾಲ್ಯೂ ಅಪ್ ಟು ವೇರ್ limit is what up to 5. Okay, so now I have taken this as what 0 to x. 1 by 5 is what, nothing but what fx of x. So 0 to x fx of x into dx ಅಂತ. fx of x ಎಷ್ಟಿದೆ 1 by 5 into dx. So 1 by 5 ಇಲ್ಲೇನಿಲ್ಲ 1 ಇದೆ ಅಲ್ವಾ. ಸೊ ಇಂಟಿಗ್ರೇಷನ್ ಆಫ್ 1 is what x from 0 to x. So that is what 1 by 5 x ಇಷ್ಟ ಆಯ್ತಲ್ವಾ. ಸೊ ನಿಮಗೆ ಇವಾಗ ಪಿ ಡಿ ಎಫ್ ಗೊತ್ತಿದೆ, ಅದ್ರ ಸಿ ಡಿ ಎಫ್ ಗೊತ್ತಿದೆ. ಇವಾಗ ಪ್ರಾಬಬಿಲಿಟಿ ಆಫ್ ಬಿ ಫೈಂಡ್ ಔಟ್ ಮಾಡೋಣ. ಸೊ ನೀವು ಪ್ರಾಬಬಿಲಿಟಿ ಆಫ್ ಬಿ ಏನಂತ ಕೊಟ್ಟಿದ್ದಾರೆ, ಜಸ್ಟ್ ಲುಕ್ ಓವರ್ ಹಿಯರ್. Probability of B is how much? They are given it as what? Probability of B
is equal to probability of x greater than 3.7 ಇದೆಯಾ ಇದು ಗ್ರೇಟರ್ ಇದೆಯಾ ಹಂಗಾಗಿ ಏನು ಮಾಡ್ತಾರೆ 1 ಮೈನಸ್ ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 3.7 ಈ ಥರ ಬರ್ಕೊಳ್ಬೇಕು ಓಕೆ ಗ್ರೇಟರ್ ಇದ್ರೆ ಓಕೆ ಸೊ ವೆನ್ ಯು ರೈಟ್ ದಟ್ ಸೊ ಇದು ಬರ್ಕೊಂಡಿದೀವ 1 ಮೈನಸ್ ಪ್ರಾಬಿಲಿಟಿ ಆಫ್ ಎಕ್ಸ್ ಲೆಸ್ ದ್ಯಾನ್ 3.7 ಸೊ 1 ಮೈನಸ್ ಇದೇನು ಪ್ರಾಬಿಲಿಟಿ ಆಫ್ ಎಕ್ಸ್ ಅಂದರೆ ಎಫ್ ಎಕ್ಸ್ ಆಫ್ 3.7 ಎಫ್ ಎಕ್ಸ್ ಆಫ್ 3.7 ಸೊ ಇವಾಗ ನೋಡಿ ನಿಮಗೆ ಇವಾಗ ಇದು ಈಸಿ ಆಯಿತು ಇಲ್ಲಿ 0 to x ಬರ್ದಿದ್ದಕ್ಕೆ ಏನಾಯಿತು ಈಸಿ ಆಯಿತು ಇವಾಗ ನೀವು 3.7 ಕ್ಯಾಲ್ಕುಲೇಟ್ ಮಾಡ್ಕೋಬೋದಾ ಇದು ಈಕ್ವೇಶನ್ ನಿಮ್ಮದು ಸೊ ಇಲ್ಲಿ ಏನು ಮಾಡ್ತೀರಾ ಎಕ್ಸ್ ಈಸ್ ಈಕ್ವಲ್ ಟು 3.7 ಸಬ್ಸ್ಟಿಟ್ಯೂಟ್ ಮಾಡಿ 1/5 ಇಂಟು 3.7 ಸೊ ದಟ್ ಗಿವ್ಸ್ ಯು ವಾಟ್ 3.7 divided by 5 ಇಲ್ಲಿಗೆ 3.7 divided by 5 so that is what your probability of b okay so this is the reason used what 0 to x 0 to x ಯೂಸ್ ಮಾಡಿದ್ರೆ ನೀವು ಎಫ್ ಎಕ್ಸ್ ಆಫ್ ಎಷ್ಟು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು ಎಫ್ ಎಕ್ಸ್ ಆಫ್ 3.7 ಎಫ್ ಎಕ್ಸ್ ಆಫ್ 2.2 ಎಫ್ ಎಕ್ಸ್ ಆಫ್ 4 ಏನು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು 0 to 5 ಮಾಡಿಬಿಟ್ರೆ ಏನಾಗುತ್ತೆ ಬರೀ ಒಂದೇ ವ್ಯಾಲ್ಯೂ 0 ಇಂದ 5 ಎಷ್ಟು ಅಂತ ಗೊತ್ತಾಗುತ್ತೆ ಓಕೆ ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ಮುಂಚೆ ಎಲ್ಲ ಮಾಡ್ತಿಲ್ಲ ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಇವಾಗ ಇಲ್ಲೇನು ಅಂದರೆ ನಿಮಗೆ ಪ್ರಾಬಿಲಿಟಿ ಬೇಕು ಹಂಗಾಗಿ ಈ ಥರ ಮಾಡ್ಕೊಳ್ತಿದ್ದೀರಾ ಅಷ್ಟೇ ಓಕೆ ಸೊ ಯು ಗಾಟ್ ದ ವ್ಯಾಲ್ಯೂ ಆಫ್ so you got the value of what probability of b so now what you need to do you just need to substitute ಅಷ್ಟೇ ಉಳಿದಿದ್ದು so fx of x ಗೊತ್ತು so what is fx of x 1 by 5 what is probability of b it is 0.26 ಇದೆರಡು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ 0.769 ಬರುತ್ತೆ ಇವಾಗೇನು ಇವಾಗ ಲಿಮಿಟ್ ಬರಬೇಕಾದ್ರೆ ಒಂಚೂರು ಹುಷಾರಾಗಿರ್ಬೇಕು ಸೊ ಕಂಡೀಷನ್ ಇಸ್ ವಾಟ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3.7 ಅಂತ ಕೊಟ್ಟಿದ್ರಲ್ವಾ ಹಂಗಂದ್ರೆ ಎಷ್ಟು 3.7 ಇಂದ 5 ಅಂತ ಬರಬೇಕು ಎಕ್ಸ್ ಈಸ್ 3.7 to 5 ಅಂತ 0 to 5 ಅಲ್ಲ 3.7 to 5 ನಿಮ್ದು ಎಫ್ ಎಕ್ಸ್ ಆಫ್ ಎಕ್ಸ್ ಅಂದ್ರೆ ಎಷ್ಟಿತ್ತು ಇಟ್ ವಾಸ್ ಫ್ರಮ್ ವೇ ಎಕ್ಸ್ ಈಸ್ ಈಕ್ವಲ್ ಟು 0 to 5 ಎಫ್ ಎಕ್ಸ್ ಕಂಡೀಷನ್ ಟು ಬಿ is what from 3.7 to 5 so that is what is being written over here okay are you clear with that are you clear with that hello Yes, sir. okay so this is how we'll be solving the PDF for this okay now what you need to calculate you need to calculate mean so mean and then it is nothing but expectation of x expectation of x you already know in minus infinity to infinity x into fx of x into dx so expectation of x condition by b is what integration from minus infinity to infinity x into fx condition by b of x into dx okay so ಇದು ಫಾರ್ಮುಲಾ ನಿಮ್ಮದು ಬಟ್ ಇನ್ನೊಂದು ರೀತಿ ಸಾಲ್ವ್ ಮಾಡ್ಬೋದು ಯಾವಾಗ ಅಂದರೆ ಯೂನಿಫಾರ್ಮ್ ರ್ಯಾಂಡಮ್ ವೇರಿಯಬಲ್ ಕೊಟ್ಟಾಗ ಓಕೆ ರಿಮೆಂಬರ್ ದಟ್ ದಿಸ್ ಇಸ್ ಅಪ್ಲೈಡ್ ಓನ್ಲಿ ಫಾರ್ ವಾಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಓಕೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಇದ್ದಾಗ ನಿಮಗೆ ಮೀನ್ ಇದೆಯಲ್ಲ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಅಥವಾ ಮೀನ್ ಇದೆಯಲ್ಲ ಅದ್ರ ಫಾರ್ಮುಲಾ ಏನು ಬಿ ಪ್ಲಸ್ ಎ ಬೈ 2 ಇದು ಫಾರ್ಮುಲಾ ಓಕೆ ವೇರಿಯನ್ಸ್ ಇನ್ ಫಾರ್ಮುಲಾ ಏನು ಬಿ ಮೈನಸ್ a whole square divided by 12 so these are the two formulas ಯಾವಾಗ only when it is uniformly distributed so ಇದು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಇದೆಯಾ ಸೊ ನಿಮಗೆ ಸಬ್ಜೆಕ್ಟೆಡ್ ಕಂಡೀಷನ್ ಎಷ್ಟಿದೆ ಹೇಳಿ 3.7 ಇಂದ 5 ವರೆಗೂ ಮಾತ್ರ ಕೇಳಿದ್ದಾರೆ ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಬಿ ಓಕೆ ಸೊ ಬಿ ಪ್ಲಸ್ ಎ 5 ಪ್ಲಸ್ 3.5 3.7 divided by 2 so that gives the mean variance ಎಷ್ಟು ಬರುತ್ತೆ 5 minus 3.7 whole square divided by 12 ಓಕೆ ಸೊ ಈ ಥರ ಬರುತ್ತೆ ಮೀನ್ ಮತ್ತು ವೇರಿಯನ್ಸ್ ಸೊ ಈ ಥರ ಮಾಡ್ಬೋದು ಯಾವುದಕ್ಕೆ ಯೂನಿಫಾರ್ಮಿಗೆ ಇದನ್ನೇ ಇನ್ನೊಂದು ಥರ ಮಾಡ್ಬೋದು ಅವಾಗಲೇ ಹೇಳಿದ್ನಲ್ಲ expectation of x subjected to b is what integration from minus infinity to infinity x into fx subjected to b of x into dx so next formula ಏನಾಗುತ್ತೆ integration from 3.7 to 5 x into fx subjected to condition of x into dx ಈ ಥರ ಇಂಟಿಗ್ರೇಷನ್ ಯೂಸ್ ಮಾಡ್ಬೋದು ಅದನ್ನು ಸೇಮ್ ಆನ್ಸರೇ ಬರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇದನ್ನ ಓಕೆ ಸೊ ಈ ಥರ ಮಾಡಿದ್ರು ನಿಮಗೆ ಆನ್ಸರ್ ಬರುತ್ತೆ ಇಲ್ಲ ಅಂದರೆ ಇದು ಸಿಂಪಲ್ ಯೂನಿಫಾರ್ಮ್ ಕೊಟ್ಟಾಗೆಲ್ಲ ಏನೋ ಯು ಜಸ್ಟ್ ನೀಡ್ ಟು ರಿಮೆಂಬರ್ ದ ಫಾರ್ಮುಲಾ ಮೀನಿಗೇನೋ ಬಿ ಪ್ಲಸ್ ಎ ಬೈ 2 ವೇರಿಯನ್ಸಿಗೇನೋ ಬಿ ಮೈನಸ್ ಎ ಸ್ಕ್ವೇರ್ ಬೈ 12 ಓಕೆ ಸೊ ದಿಸ್ ಇಸ್ ಅದರ್ ವೇ ಆಫ್ ಸಾಲ್ವಿಂಗ್ ಮೀನ್ ಆ್ಯಂಡ್ variance for what uniformly distributed random variable okay are you clear with that hello
Yes, sir. Okay. Next, similar kind of problem. So a random variable x is uniformly distributed between 1 and 6. Okay, ಇವಾಗ ಏನು ಕೇಳಿದ್ದಾರೆ 1 ಮತ್ತೆ 6 ಮಧ್ಯೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಈವೆನ್ ಬಿ ಇಸ್ ಗ್ರೇಟರ್ ದ್ಯಾನ್ 3.7 ಅಂದರೆ 3.7 ಇಂದ ಮುಂದಕ್ಕೆ 3.7 ಇಂದ 6 ವರೆಗೆ ಕೇಳಿದ್ದಾರೆ. ಸೊ ಯು ಜಸ್ಟ್ ನೀಡ್ ಟು ಫಸ್ಟ್ ವಾಟ್ ನೀಡ್ ಟು ಫಸ್ಟ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಪಿ ಡಿ ಎಫ್ ಬರ್ಕೊಳ್ಳಿ. ಏನಿರುತ್ತೆ 6 ಇದೆ 1 ಇದೆಯಲ್ವಾ 1 ಡಿವೈಡೆಡ್ ಬೈ 6 ಮೈನಸ್ 1 ಫಾರ್ ಎಕ್ಸ್ ಈಸ್ ಈಕ್ವಲ್ ಟು 0 ಟು 6. ಸೊ ಎಷ್ಟಾಗುತ್ತೆ 1 ಡಿವೈಡೆಡ್ ಬೈ 5 ಬರುತ್ತೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ವಾಟ್ 1 ಡಿವೈಡೆಡ್ ಬೈ 5. ಇನ್ನು ಉಳಿದಕ್ಕೆಲ್ಲ ಏನಿರುತ್ತೆ ಇಟ್ ಈಸ್ 0 ಅದರ್ವೈಸ್. ಓಕೆ, so let us look at this PDF. So that is what is being written over here. Okay, so PDF ಬರ್ಕೊಂಡಿದ್ದೀರಾ 1 divided by 5 ಬಂದಿದೆ. ನೆಕ್ಸ್ಟ್ ಏನು ಕಂಡೀಷನ್ ಬೈ ಬಿ ಅಂತ ಹೇಳಿದ್ರೆ ಎಷ್ಟು ಎಫ್ ಎಕ್ಸ್ ಆಫ್ ಎಕ್ಸ್ ಡಿವೈಡ್ ಬೈ ಪ್ರಾಬಬಿಲಿಟಿ ಆಫ್ ಬಿ. ಸೊ ವಾಟ್ ಇಸ್ ಪ್ರಾಬಬಿಲಿಟಿ ಆಫ್ ಬಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಾಟ್ ಇಸ್ ಪ್ರಾಬಬಿಲಿಟಿ ಆಫ್ ಬಿ? ಇಟ್ ಇಸ್ ಗ್ರೇಟರ್ ದ್ಯಾನ್ 3.7. ಬಿ ಇಸ್ ಗ್ರೇಟರ್ ದ್ಯಾನ್ 3.7 ಅಂದ್ರೆ ಏನು ಬರೀಬೇಕು ಫಸ್ಟಿಗೆ? probability of b is equal to 1 minus probability of x less than 3.7 ಅಂತ ಬರ್ಕೊಳ್ತೀರಾ. Okay, so you need to write this as 1 minus probability of x is less than 1 minus probability of x is less than 3.7. Okay, so fx of 3.7 ಅಂದ್ರೆ ಎಷ್ಟು? ಸೊ ಇದ್ರದ್ದು ನೀವು ಇದ್ರದ್ದು ಏನು ಮಾಡಬೇಕು ಸಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು. ಏನಕ್ಕೆ ಸಿ ಡಿ ಎಫ್ ಫೈಂಡ್ ಔಟ್ ಮಾಡ್ತೀರಾ? ಈಗ ಎಫ್ ಎಕ್ಸ್ ಆಫ್ 3.7 ಬೇಕಲ್ಲ ನಿಮಗೆ, ಹಂಗಾಗಿ ನೀವು ಏನು ಮಾಡಬೇಕು ಇದು ಸಿ ಡಿ ಎಫ್ ತಗೊಳ್ಬೇಕು. ಸಿ ಡಿ ಎಫ್ ಹೆಂಗೆ ತಗೊಳ್ತೀರಾ? ಯು ಜಸ್ಟ್ ನೀಡ್ ಟು ಇಂಟಿಗ್ರೇಟ್ ದಟ್. ಓಕೆ, ಸೊ when you do that, ಸೊ ಈ ಸ್ಟೆಪ್ಸ್ ಇಂದ ತೋರಿಸಿದ್ನೆ, ಇಷ್ಟಕ್ಕೊಂದೇನು ಬರೆಯೋದು ಬೇಡ. ನೀವು ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ದಿಸ್ ಆಸ್ ವಾಟ್ ಇದೆಯಲ್ಲ. ಸೊ ದೀಸ್ ಮೆನಿ ಸ್ಟೆಪ್ಸ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇದು ಈ ಥರ ಬರುತ್ತಲ್ವಾ, ಇಷ್ಟು ಬರ್ಕೊಂಡ್ರು ಸಾಕು ನಿಮಗೆ. ಈಗ ಇದು ಎಫ್ ಎಕ್ಸ್ ಇದೆಯಾ, ಎಫ್ ಎಕ್ಸ್ ಆಫ್ ಎಕ್ಸ್ ಬರೀಬೇಕು. ನಿಮಗೆ ಫಾರ್ಮುಲಾ ಏನಿದೆ? ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಓಕೆ, ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ. ಓಕೆ, ಇದೇನು ಇನ್ಫಿನಿಟಿ ಇರಲ್ಲ ನಿಮಗೆ ಅಲ್ವಾ. ಸೊ ಇದನ್ನು ಮೈನಸ್ ಇನ್ಫಿನಿಟಿ ಇರಲ್ಲ. ಸೊ ಎಲ್ಲಿಂದ ಬರುತ್ತೆ ನಿಮಗೆ? 1 ಇಂದ ಸ್ಟಾರ್ಟ್ ಆಗುತ್ತೆ. 1 ಇಂದ ಎಲ್ಲಿವರೆಗೂ ಬರುತ್ತೆ? 6 ವರೆಗೂ ಇದೆ. ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರಿತೀವಿ. ಬಟ್ ನಿಮಗೆ ಇಲ್ಲ ಎಷ್ಟು ಬೇಕು ವ್ಯಾಲ್ಯೂ? 3.7 ಬೇಕು. ಓಕೆ, ಹಂಗಾಗಿ 6 ಬದಲು ಏನು ಬರ್ಕೊಳ್ತೀರಾ? ಬೇರೆ ವ್ಯಾಲ್ಯೂಸ್ಗೂ ಬೇಕಲ್ವಾ, ಹಂಗಾಗಿ 6 ಬದಲು ಏನು ಬರ್ಕೊಳ್ತೀರಾ? ಎಕ್ಸ್ ಅಂತ ಬರ್ಕೊಳ್ತೀರಾ. ಓಕೆ, so this is what fx of x is. Okay, so what is your fx of x? 1 by 5 idea. So integration from 1 to 6. Okay, so idenagutte fx of x is what 1 by 5 into x barutte into dx. Okay, so here, so ee ತರ ಬರ್ಕೊಳ್ತೀರಾ ಅಷ್ಟೇ. Okay, so when you do that, so you'll be getting the ಇಲ್ಲಿ ನೋಡಿ ದ ಸೇಮ್ ಥಿಂಗ್ ಡನ್. ಇದೊಂದು ಬರ್ಕೊಂಡ್ರೆ ಸಾಕು ನೀವು, ಇದೆಲ್ಲ ಏನು ಬೇಡ, ಜಸ್ಟ್ ಪ್ರೂಫಿಗೆ ಅಷ್ಟೇ. ಓಕೆ, ಇದೊಂದು ಬರ್ಕೊಂಡ್ರೆ ಸಾಕು. 1 to x ಅಂತ ಬರ್ಕೊಂಡಿದ್ದೀರಾ. ಇಟ್ ಈಸ್ ವಾಟ್ 1 to x ಆಫ್ 1 by 5 ಇಂಟು ಡಿ ಎಕ್ಸ್. 1 by 5 ಫ್ರಮ್ ಇಂಟಿಗ್ರೇಷನ್ ಆಫ್ 1 ಎಷ್ಟು ಬರುತ್ತೆ? ಎಕ್ಸ್ ಬರುತ್ತೆ. 1 to x ಬರುತ್ತೆ. ಸೊ ಏನಾಗುತ್ತೆ 1 by 5 ಇಂಟು ಎಕ್ಸ್ ಮೈನಸ್ 1. ಸೊ ದಿಸ್ ಈಸ್ ಯುವರ್ ವಾಟ್ ಎಫ್ ಎಕ್ಸ್ ಆಫ್ ಎಕ್ಸ್. ಓಕೆ, ಇಷ್ಟು ಬರ್ಕೊಂಡ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಏನು? ಇಲ್ಲಿ ಎಕ್ಸಿಗೆ ಎಷ್ಟು ಹಾಕ್ತೀರಾ ನೀವು? 3.7ನ ಸಬ್ಸ್ಟಿಟ್ಯೂಟ್ ಮಾಡಿ. ಇಫ್ ಯು ಸಬ್ಸ್ಟಿಟ್ಯೂಟ್ 3.75, ಸೊ ವಾಟ್ ವುಡ್ ಬಿ ದ ಆನ್ಸರ್? ಸೊ 3.75 ಮೈನಸ್ 1 ಏನಾಗುತ್ತೆ? 2.7 ಡಿವೈಡೆಡ್ ಬೈ 5 ಬರುತ್ತೆ. ಸೊ ಅದರಿಂದ ನಿಮಗೆ ಏನು ಸಿಗುತ್ತೆ? ಎಫ್ ಎಕ್ಸ್ ಆಫ್ ಎಕ್ಸ್ ಸಿಗುತ್ತೆ. ಓಕೆ, ಸೊ ಹಿಯರ್ look over here. So fx of 3.7 is how much? 3.7 minus 1 divided by 5. So that would be 2.7 divided by 5. So that would be 0.54. ಸೊ ನಿಮಗೆ ಎಫ್ ಎಕ್ಸ್ ಆಫ್ 3.7 ಬಂತು ಅಂದರೆ ಪ್ರಾಬಬಿಲಿಟಿ ಆಫ್ ಬಿ ಸಿಕ್ತಂಗೆ. ಓಕೆ, ಒನ್ಸ್ ಯು ಗೆಟ್ ದ ಪ್ರಾಬಬಿಲಿಟಿ ಆಫ್ ಬಿ, ನೌ ಯು ಕ್ಯಾನ್ ಫೈಂಡ್ ದ ಎಫ್ ಎಕ್ಸ್ ಕಂಡೀಷನ್ ಬೈ ಬಿ. ಓಕೆ, ಎಫ್ ಎಕ್ಸ್ ಆಫ್ ಬಿ ಇಸ್ ವಾಟ್ 1 by 5 divided by probability of b. So this is your fx condition by b. Okay, next to find the mean, you can make use of this formula b plus a by 2. Remember that ಇಲ್ಲಿ ಬಿ ಮತ್ತು ಎ ತಗೊಳ್ಬೇಕಾದ್ರೆ ನಿಮಗೆ ಯೂನಿಫಾರ್ಮ್ ರ್ಯಾಂಡಮ್ ವೇರಿಯಬಲ್ ಎಷ್ಟಿತ್ತು ಹೇಳಿ? 1 to 6 ಅಂತ ಇತ್ತು. ಓಕೆ, ಇದು ಎ ಇದು ಬಿ ನ ತಗೊಳಂಗಿಲ್ಲ. ಏನು ತಗೊಳ್ಬೇಕು? ಹೊಸದು ಕಂಡೀಷನ್ ಬೈ ಬಿ ಅಂದರೆ ಹೊಸ ರ್ಯಾಂಡಮ್ ವೇರಿಯಬಲ್ ಎಷ್ಟಿರುತ್ತೆ? 3.7 to
6 ಅಂತ ಇದೆಯಲ್ವಾ, ಇದನ್ನ ಎ ಅಂತ ತಗೊಳ್ಬೇಕು, ಇದನ್ನ ಬಿ ಅಂತ ತಗೊಳ್ಬೇಕು. ಓಕೆ, ಬಿಕಾಸ್ ದಿಸ್ ಇಸ್ ವಾಟ್ ಯು ಆರ್ ಯೂಸಿಂಗ್. ಓಕೆ, ಸೊ ಇಟ್ ಇಸ್ ವಾಟ್ 6 ಪ್ಲಸ್ 3.7/2. ಇಲ್ಲಿ ಬಿ ಮೈನಸ್ ಎ ಸ್ಕ್ವೇರ್ ಬೈ 2 ಮಾಡಿದ್ರೆ ಏನಾಗುತ್ತೆ ನಿಮಗೆ ವೇರಿಯನ್ಸ್ ಸಿಗುತ್ತೆ. ಓಕೆ, ಸೊ ಬಿ ಗೆಟಿಂಗ್ ದ ವೇರಿಯನ್ಸ್ ಓವರ್ ಹಿಯರ್. ಸೊ this will be calculated. This will be calculating mean and variance for what uniformly distributed. ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಕೊಟ್ಟಿದ್ರೆ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡಿ, ಇಲ್ಲ ಅಂದರೆ ನಾರ್ಮಲ್ ಎಕ್ಸ್ಪೆಕ್ಟೇಷನ್ ಮಾಡ್ತಿಲ್ಲ ಆ ಥರ ಮಾಡಬೇಕು. ಓಕೆ, ಸೊ ಐ ಕ್ಲಿಯರ್ ವಿತ್ ದಟ್. ಹಲೋ. Yes, sir. ಓಕೆ, ಸೊ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ ಮುಂಚೆ ಐತಲ್ಲ ಅದೇ ಥರ ಇದೆ. ನಿಮಗೆ ರೇಂಜ್ ಮಾತ್ರ ಎಷ್ಟಿದೆ, 1 to 6 ಇದೆ ಅಷ್ಟೇ. ಓಕೆ, ಉಳಿದಿದ್ದೆಲ್ಲ ಸೇಮ್ ಹಾಗೆ ಬರುತ್ತೆ. ಸೊ ನೆಕ್ಸ್ಟ್ ಇದು ಅದೇ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಫಸ್ಟ್ನೇ 0 to 5 ಇತ್ತು, ನೆಕ್ಸ್ಟ್ 1 to 6 ಇದೆ. ಇದೇನಿದೆ 2 to 7 ಇದೆ. ಸೊ ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಸೇಮ್ ಅದೇ ಥರ ಪ್ರಾಬ್ಲಮ್ಮು. ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಎಷ್ಟು ಬರುತ್ತೆ, 7 - 2 1/5 ಹಂಗೆ ಉಳಿಯುತ್ತೆ. 1 ಮೈನಸ್ ಪ್ರಾಬಬಿಲಿಟಿ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್, ಹಂಗಂದ್ರೆ ನಿಮಗೆ ಎಫ್ ಎಕ್ಸ್ ಆಫ್ ಎಕ್ಸ್ ಎಷ್ಟು ಬರುತ್ತೆ, ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/5 ಇಂಟು ಎಕ್ಸ್ ಮೈನಸ್ ಏನೋ ಬರುತ್ತೆ ಅಂತ ಗೊತ್ತಾಗುತ್ತೆ, ಎಕ್ಸ್ ಮೈನಸ್ 2 ಬರುತ್ತೆ ಇದು. ಓಕೆ, ಸೊ ಪ್ರಾಬ್ಲಮ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ನೋಡಿ, 1/5 ಇಂಟು ಎಕ್ಸ್ ಮೈನಸ್ 2, ಇಲ್ಲಿ 3.7 ಸಬ್ಸ್ಟಿಟ್ಯೂಟ್ ಮಾಡಿ, ಅದೇ ಪ್ರಾಬಬಿಲಿಟಿ ಆಫ್ ಬಿ ಸಿಗುತ್ತೆ. ಸೊ ಇಲ್ಲಿ 3.7 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0.34 ಪ್ರಾಬಬಿಲಿಟಿ ಆಫ್ ಬಿ ಸಿಗುತ್ತೆ. ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಏನು ಸಿಗುತ್ತೆ, ಈ ಥರ ಕಂಡೀಷನ್ ಬರುತ್ತೆ. ಮೀನಿಂಗ್ ಫಾರ್ಮುಲಾ ಏನೋ ಬಿ ಪ್ಲಸ್ ಎ ಬೈ 2, ಬಟ್ ಮೀನ್ ಎಷ್ಟು ಕೇಳಿದ್ದಾರೆ, 3.7 to 7 ತೊಗೊಳ್ಬೇಕು ಇವಾಗ, 2 to 7 ಅಲ್ಲ, because it is subjected what 3.5 to 7. So this is your A and this is your B. You make use of the formula mean and variance, you will be getting the answer. Okay, similar kind of problem. ಲಿಮಿಟ್ ಮಾತ್ರ ಚೇಂಜ್ ಮಾಡಿದ್ದಾರೆ, 1 to 6 ಬದಲು 2 to 7, ಫಸ್ಟ್ನೇದು 0 to 5 ತೊಗೊಂಡಿದ್ದಾರೆ ಅಷ್ಟೇ. ಓಕೆ, ಐ ಕ್ಲಿಯರ್ ವಿತ್ ದಟ್. Yes, sir. Okay, and next this is for exponential. Okay, ಇಲ್ಲಿವರೆಗೂ ಏನು ನೋಡಿದ್ವು ಅದೇನಿತ್ತು, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ರ್ಯಾಂಡಮ್ ವೇರಿಯಬಲ್. ಸೊ ದಿಸ್ ಇಸ್ ವಾಟ್ ಎಕ್ಸ್ಪೋನೆನ್ಷಿಯಲ್ ರ್ಯಾಂಡಮ್ ವೇರಿಯಬಲ್. ಸೊ ಇವೆಂಟ್ ಏನಿದೆ, ಎಕ್ಸ್ ಇಸ್ ದ ಗ್ರೇಟರ್ ದ್ಯಾನ್ 2, ಏನು ಕನ್ವರ್ಟ್ ಮಾಡಬೇಕು, ಪಿ ಡಿ ಎಫ್ ಸಬ್ಜೆಕ್ಟೆಡ್ ಟು ಕಂಡೀಷನ್ ಬಿ, ಮೀನ್ ಮತ್ತೆ ವೇರಿಯನ್ಸ್. ಇವಾಗ ನೀವು ಹಳೆ ಫಾರ್ಮುಲಾನ ಯೂಸ್ ಮಾಡೋಂಗಿಲ್ಲ, ಬಿಕಾಸ್ ದಿಸ್ ಇಸ್ ವಾಟ್ ಎಕ್ಸ್ಪೋನೆನ್ಷಿಯಲ್ ರ್ಯಾಂಡಮ್ ವೇರಿಯಬಲ್. ಸೊ ಫಸ್ಟಿಗೆ ಗೊತ್ತಿದೆ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಡಿ ಬೈ ಡಿ ಎಕ್ಸ್ ಆಫ್, ಇವಾಗ ಏನಾಗಿದೆ ಅಂದರೆ ಇಲ್ಲಿ ಫಸ್ಟಿಗೆ ಅಬ್ಸರ್ವ್ ಮಾಡ್ಬೇಕು ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂತ. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಎಫ್ ಎಕ್ಸ್ ಆಫ್ ಎಕ್ಸ್ನ ಕೊಟ್ಟಿಲ್ಲ, ಅವರು ಏನು ಕೊಟ್ಟಿದ್ದಾರೆ, ಸಿ ಡಿ ಎಫ್ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟರ್ ಎಫ್ ಕೊಟ್ಟಿದ್ದಾರಲ್ವಾ, ಸಿ ಡಿ ಎಫ್ ಕೊಟ್ಟಿದ್ದಾರೆ. ನಿಮಗೇನು ಬೇಕು ಇವಾಗ, ಸ್ಮಾಲ್ ಲೆಟರ್ ಎಫ್ ಎಕ್ಸ್ ಆಫ್ ಎಕ್ಸ್ ಅಂದರೆ ಪಿ ಡಿ ಎಫ್ ಬೇಕು. ಹೌ ಡು ಯು ಗೆಟ್ ದ ಪಿ ಡಿ ಎಫ್, ಯು ಜಸ್ಟ್ ನೀಡ್ ಟು ಡಿಫ್ರೆನ್ಶಿಯೇಟ್ ದಿಸ್. ಓಕೆ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿಫ್ರೆನ್ಶಿಯೇಷನ್ ಆಫ್ 1 - e⁻⁻⁻⁶/3 ಅಂತ ಏನಾಗುತ್ತೆ, ಇದು ಕಾನ್ಸ್ಟೆಂಟ್ 0 ಆಗುತ್ತೆ. 1/3 e⁻⁻⁻⁴ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗಿದೆ ಇಲ್ಲಿ. ಓಕೆ, ಸೊ ದಿಸ್ ಈಸ್ ಯೋರ್ ಎಫ್ ಎಕ್ಸ್ ಆಫ್ ಎಕ್ಸ್, ಪಿ ಡಿ ಎಫ್ ಸಿಕ್ಕಿದೆ. ಇದು ಕಂಡೀಷನ್ ಮಾಡಬೇಕು. ಕಂಡೀಷನ್ ಏನು, ಪ್ರಾಬಬಿಲಿಟಿ ಆಫ್ ಬಿ, ಬಿ ಈಸ್ ಗ್ರೇಟರ್ ದ್ಯಾನ್ 2 ಇದೆಯಾ, ಹಾಗಾಗಿ ಏನು ಮಾಡೋದು, 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 2 ಅಲ್ವಾ. ಸೊ ಇದನ್ನು ಇದು ಎಫ್ ಎಕ್ಸ್ ಆಫ್ ಎಕ್ಸ್ ಅವರೇ ಕೊಟ್ಟಿದ್ದಾರೆ, ನೀವೇನು ಕ್ಯಾಲ್ಕುಲೇಟ್ ಮಾಡೋದು ಬೇಡ. ಇಲ್ಲಿ ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಯು ಜಸ್ಟ್ ನೀಡ್ ಟು ಸಬ್ಸ್ಟಿಟ್ಯೂಟ್ ಹೌ ಮಚ್, 1.2 ಎಷ್ಟಿದೆ 2 ಅಲ್ವಾ. ಸೊ ಯು ಜಸ್ಟ್ ನೀಡ್ ಟು ಸಬ್ಸ್ಟಿಟ್ಯೂಟ್ ವಾಟ್ 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 2 ಅಂದರೆ 1 ಮೈನಸ್ ಎಫ್ ಎಕ್ಸ್ ಆಫ್ 2 ಅಂತ. ಇಲ್ಲಿ ಎಷ್ಟು 2 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದು ಸಿ ಡಿ ಎಫ್ ಅವರೇ ಕೊಟ್ಟಿದ್ದಾರೆ, ಇಲ್ಲಿ 2 ಹಾಕಿ. ಈ 2 ಹಾಕಿದ್ರೆ ಏನಾಗುತ್ತೆ, 1 ಮೈನಸ್ ಎಕ್ಸ್ಪೋನೆನ್ಷಿಯಲ್ ಆಫ್ -2/3 ಇಷ್ಟು ಸಿಗುತ್ತೆ. 1 ಮೈನಸ್ ಈ ಆನ್ಸರ್ನ ಹಾಕಿ. ಸೊ ದಟ್ ವಿಲ್ ಗಿವ್ ಯು ದ ಪ್ರಾಬಬಿಲಿಟಿ ಆಫ್ ಬಿ. ಓಕೆ, ಸೊ ನಿಮಗೆ ಪ್ರಾಬಬಿಲಿಟಿ ಆಫ್ ಬಿ ಬಂತು. ಸೊ ಪ್ರಾಬಬಿಲಿಟಿ ಆಫ್ ಬಿ ಬಂತು ಆನ್ಸರು. ಎಫ್ ಎಕ್ಸ್ ಆಫ್ ಎಕ್ಸು ಗೊತ್ತಿದೆ. ನೆಕ್ಸ್ಟ್ ನೀವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಓಕೆ, ಸೊ fx subjected to condition B is what, fx of x divided by probability of B. What is your fx of x, 1/3 into e⁻⁻⁻x/3 divided by probability of B ಇಷ್ಟು ಬಂದಿದೆ. ಸೊ ದಿಸ್ ಇಸ್ ಯೋರ್ fx subject to condition B. ಸೊ ಇಷ್ಟ ಆಯ್ತಲ್ವಾ. ನೆಕ್ಸ್ಟ್ ಈಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಮೀನ್ ಮತ್ತು ವೇರಿಯನ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಮೀನ್ ಅಂದರೆ ಏನು, so mean and is nothing but what, integration from -infinity to infinity x into fx subjected to b of x into dx ಅಲ್ವಾ. ಸೊ ಇದೇನಿದೆ,
ಎಕ್ಸ್ಪೋನೆನ್ಷಿಯಲ್ ಇದೆಯಾ? ಎಕ್ಸ್ಪೋನೆನ್ಷಿಯಲ್ ಅಲ್ಲಿ ಇದು ಕಂಡೀಷನ್ ನೋಡಿ, ಗ್ರೇಟರ್ ದ್ಯಾನ್ ಝೀರೋ ಅಂತ ಹೇಳಿದ್ರೆ ಅರ್ಥ ಏನು? ಈ ಇಂಟಿಗ್ರೇಷನ್ ಹಾಕೊಳ್ಬೇಕಾದ್ರೆ ಝೀರೋ ಟು ಇನ್ಫಿನಿಟಿ ಎಕ್ಸ್ ಎಫ್ ಎಕ್ಸ್ ಆಫ್ ಕಂಡೀಷನ್ ಟು ಬಿ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀತದೆ. ಅದಕ್ಕೆ ಎಕ್ಸ್ಪೊನೆನ್ಷಿಯಲಿಗೆ. ಸೊ ಎಕ್ಸ್ಪೊನೆನ್ಷಿಯಲ್ ವೇವ್ ಫಾರ್ಮ್ ಅಂದ್ರೆ ಏನು? ಝೀರೋಗಿಂತ ಮುಂದಕ್ಕೆ ಮಾತ್ರ ವೇವ್ ಫಾರ್ಮ್ ಇರುತ್ತೆ, ಅದ್ರ ಹಿಂದ್ಗಡೆ ಏನು ವೇವ್ ಫಾರ್ಮ್ ಇರಲ್ಲ ಅಲ್ವಾ. ಸೊ ಹಂಗಾಗಿ ಏನು ಬರೀತದೆ, ಝೀರೋ ಟು ಇನ್ಫಿನಿಟಿ ಆಫ್ ಎಕ್ಸ್ ಇಂಟು ಎಫ್ ಎಕ್ಸ್ ಕಂಡೀಷನ್ ಬೈ ಬಿ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀತಿದ್ರಿ. ಇವಾಗ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಕಂಡೀಷನ್ ಬಿ? ಗ್ರೇಟರ್ ದ್ಯಾನ್ ಟೂ ಅಂತಿದೆ ಅಲ್ವಾ. ಸೊ ಕಂಡೀಷನ್ ಬಿ ಏನಿದು, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಟೂ ಅಂತ ಇದೆ ಅಲ್ವಾ. ಹಂಗಾಗಿ ಏನು ಮಾಡ್ತೀರಾ, ಇಲ್ಲಿ ಝೀರೋ ಬದಲು ಟೂ ಅಂತ ಬರೀತೀರಾ. ಹಂಗಂದ್ರೆ ಅರ್ಥ ಇಲ್ಲಿ ಟೂ ಇಂದ ಮುಂದಕ್ಕೆ ಮಾತ್ರ ಫೈಂಡ್ ಔಟ್ ಮಾಡಿ ಅಂತ. ಓಕೆ, ಸೊ ದಟ್ ಇಸ್ ವೈ ಯು ಜಸ್ಟ್ ನೀಡ್ ಟು ಚೇಂಜ್ ದ ಲಿಮಿಟ್. ಓಕೆ, ಲಿಮಿಟ್ನ ಚೇಂಜ್ ಮಾಡ್ತೀರಾ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಇನ್ಸ್ಟೆಡ್ ಆಫ್ ಇವ್ಯಾಲ್ಯೂಯೇಟಿಂಗ್ ಫ್ರಮ್ ಝೀರೋ ಟು ಇನ್ಫಿನಿಟಿ, ಯು ವಿಲ್ ಬಿ ಇವ್ಯಾಲ್ಯೂಯೇಟಿಂಗ್ ಫ್ರಮ್ ವಾಟ್? ಟೂ ಟು ಇನ್ಫಿನಿಟಿ. ಸೊ ನಿಮಗೆ ಇವಾಗ ಎಕ್ಸ್ ವ್ಯಾಲ್ಯೂ ಟೂ ಟು ಇನ್ಫಿನಿಟಿ ಎಕ್ಸ್ ಹಿಂಗಿರುತ್ತೆ. ವಾಟ್ ಈಸ್ ಎಫ್ ಎಕ್ಸ್ ಕಂಡೀಷನ್ ಬೈ ಬಿ? ಎಷ್ಟಿದೆ ಇದು ನಿಮ್ಮದು? ಎಫ್ ಎಕ್ಸ್ ಕಂಡೀಷನ್ ಬೈ ಬಿ ಅಂದರೆ ವಾಟ್ ಇಸ್ ದಟ್? 0.6491 ಇಂಟು ಇ ಟು ಪವರ್ ಆಫ್ ಎಕ್ಸ್ ಬೈ 3 ಇಂಟು ಡಿ ಎಕ್ಸ್. ಓಕೆ, ಸೊ ಇದನ್ನು ಬರ್ಕೊಳ್ತೀರಾ. ಇದರಲ್ಲಿ ನಿಮಗೆ ಇದು ಕಾನ್ಸ್ಟೆಂಟ್ ಇದೆಯಾ, ಹಂಗಾಗಿ ಇದನ್ನು ಹೊರಗಡೆ ತಗೊಳ್ತೀರಾ. ಓಕೆ, ಸೊ ಉಳಿದಿದ್ದೇನೋ ಎಕ್ಸ್ ಇಂಟು ಇ ಟು ಪವರ್ ಆಫ್ ಮೈನಸ್ ಎಕ್ಸ್ ಬೈ 3 ಇಸ್ ವಾಟ್ ಈಸ್ ರಿಮೈನಿಂಗ್. ಓಕೆ, ಹೌ ಡು ಯು ಸಾಲ್ವ್ ದಿಸ್? ಬೈ ಮೇಕಿಂಗ್ ಯೂಸ್ ಆಫ್ ಬರ್ನೌಲ್ಲಿಸ್ ರೂಲ್. ಎಕ್ಸ್ನ ಹಂಗೆ ಇಟ್ಕೊಳ್ಳಿ, ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಇಷ್ಟು ಬರುತ್ತೆ, ಮೈನಸ್ ಹಾಕಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ. ನೆಕ್ಸ್ಟ್ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಇದು ಬರುತ್ತೆ, ಪ್ಲಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ. ಹಂಗಾಗಿ ಇಲ್ಲಿಗೆ ನಿಲ್ಲಿಸಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ವಿಲ್ ಜಸ್ಟ್ ಸಾಲ್ವ್ ದಿಸ್. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಟು ಇನ್ಫಿನಿಟಿ, ಇದು ಆನ್ಸರ್ ಸಿಗುತ್ತೆ. ದಟ್ ವುಡ್ ಬಿ ಯುವರ್ ಮೀನ್. ಓಕೆ, ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ಗೆ ಏನು ಮಾಡ್ತೀರಾ? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಮೀನ್ ಆಯ್ತಲ್ವಾ. ನೆಕ್ಸ್ಟ್ ವೇರಿಯನ್ಸಿಗೆ ಫಸ್ಟಿಗೆ ಏನು ಮಾಡಬೇಕು? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಏನಿದೆ? ಸೇಮ್ ಇದೆ ಫಾರ್ಮುಲಾ. ಎಕ್ಸ್ ಬದಲು ಎಕ್ಸ್ ಸ್ಕ್ವೇರ್ ಹಾಕಿ, ಸೊ ಸೇಮ್ ಇಂಟಿಗ್ರೇಷನ್ ಮಾಡಿ. ಅವಾಗ ನಿಮಗೆ ಏನು ಸಿಗುತ್ತೆ? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಸಬ್ಜೆಕ್ಟೆಡ್ ಟು ಕಂಡೀಷನ್ ಬಿ. ಎಲ್ಲ ಉಳಿದಿದ್ದು ಸೇಮ್, ಇಂಟಿಗ್ರೇಷನ್ ಮಾತ್ರ ಒಂಚೂರು ಚೇಂಜ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ ಎಕ್ಸ್ ಬದಲು. ಓಕೆ, ಸೊ ಆನ್ಸರ್ ಬರುತ್ತೆ ಆಯ್ತಾ. ನೆಕ್ಸ್ಟ್ ವೇರಿಯನ್ಸ್ ಏನು ಫೈಂಡ್ ಔಟ್ ಮಾಡ್ತೀರಾ? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಸಬ್ಜೆಕ್ಟ್ ಟು ಕಂಡೀಷನ್ ಬಿ ಮೈನಸ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ condition subjected b whole square. Okay, that will give you the variance. Okay, so this is how we'll be calculating the variance and mean for exponential random variable. Okay, so are you clear with that? Yes, sir. Okay, so this is regarding exponential random variable. So same problem ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಎಕ್ಸಾಮ್ ಅಲ್ಲೂ ಕೇಳಿದ್ರೆ ಇದು. ಓಕೆ, let x be an exponential random variable. ಏನು ಕೊಟ್ಟಿದ್ದಾರೆ ನಿಮಗೆ? ಸಿ ಡಿ ಎಫ್ ಕೊಟ್ಟಿದ್ದಾರೆ. ಸೊ ನೀವು ಫಸ್ಟ್ ಕೆಲಸ ಏನು? ಪಿ ಡಿ ಎಫ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಪಿ ಡಿ ಎಫ್ ಏನು ಬರುತ್ತೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಮೇಲೆ ಏನೋ ಪ್ರಾಬಬಿಲಿಟಿ ಆಫ್ ಬಿ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಫಸ್ಟಿಗೆ ಇಲ್ಲಿ ಇದು ಬರ್ಕೊಂಡಿದ್ದೀವಿ, ಯಾವ್ದಾದ್ರು ಮಾಡ್ಕೊಳ್ಳಿ ನಿಮಗೆ. ಫಸ್ಟಿಗೆ ಪಿ ಡಿ ಎಫ್ ತಗೊಂಡ್ರೆ ಒಳ್ಳೇದು. ಓಕೆ, ಸೊ ಪ್ರಾಬಬಿಲಿಟಿ ಆಫ್ ಬಿ ಅಂದರೆ ಎಕ್ಸ್ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ 2 ಅಂತ ಏನು ಬರುತ್ತೆ? 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 2 ಈಸ್ ನಥಿಂಗ್ ಬಟ್ ವಾಟ್? ಎಫ್ ಎಕ್ಸ್ ಆಫ್ 2. ಸೊ ಎಫ್ ಎಕ್ಸ್ ಅವರೇ ಕೊಟ್ಟಿದ್ದಾರೆ, ಈ 2 ಸಬ್ಸ್ಟಿಟ್ಯೂಟ್ ಮಾಡಿ 1 ಮೈನಸ್ ಎಕ್ಸ್ಪೋನೆನ್ಷಿಯಲ್ ಆಫ್ ಮೈನಸ್ 2/2 ಮಾಡಿದ್ರೆ ಎಫ್ ಎಕ್ಸ್ 1 ಮೈನಸ್ ಎಕ್ಸ್ಪೋನೆನ್ಷಿಯಲ್ ಆಫ್ ಮೈನಸ್ 2/4 ಮಾಡಿದ್ರೆ ನಿಮಗೆ ಪ್ರಾಬಬಿಲಿಟಿ ಆಫ್ ಬಿ ಸಿಕ್ತು. ಓಕೆ, ಯು ಗಾಟ್ ದ ಪ್ರಾಬಬಿಲಿಟಿ ಆಫ್ ಬಿ. ನೆಕ್ಸ್ಟ್ ವಾಟ್ ಇಸ್ ದಟ್? ಎಫ್ ಎಕ್ಸ್ ಸಬ್ಜೆಕ್ಟ್ ಟು ಕಂಡೀಷನ್ ಬಿ ಆಫ್ ಎಕ್ಸ್ ಅಂದರೆ ಎಫ್ ಎಕ್ಸ್ ಆಫ್ ಎಕ್ಸ್ ಡಿವೈಡ್ ಬೈ ಪ್ರಾಬಬಿಲಿಟಿ ಆಫ್ ಬಿ. ಪ್ರಾಬಬಿಲಿಟಿ ಆಫ್ ಬಿ ಫೈಂಡ್ ಔಟ್ ಮಾಡಿದ್ದೀರಾ, ನೀವು ಎಫ್ ಎಕ್ಸ್ ಆಫ್ ಎಕ್ಸ್ ಇನ್ನೂ ಫೈಂಡ್ ಔಟ್ ಮಾಡಿಲ್ಲ. ಹೆಂಗೆ ಮಾಡ್ತೀರಾ? ಕೊಟ್ಟಿರೋ ಸಿ ಡಿ ಎಫ್ನ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಕೊಟ್ಟಿರೋ ಸಿ ಡಿ ಎಫ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಎಫ್ ಎಕ್ಸ್ ಆಫ್ ಎಕ್ಸ್ ಇದೇನು ಬಂದಿದೆ, ನಾನು ಇದು ಡೈರೆಕ್ಟಾಗಿ ಬರ್ತಿದ್ದೀನಿ. ಓಕೆ, ಇದನ್ನು ಹೌ ಡು ಯು ಗೆಟ್ ದಿಸ್? ಯು ಜಸ್ಟ್ ನೀಡ್ ಟು ಡಿಫ್ರೆನ್ಷಿಯೇಟ್ ದಿಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ? ವಿಲ್ ಬಿ ಗೆಟಿಂಗ್ this answer. Okay, so this is your fx subjected to condition b. What is new x? Expectation x into fx sum fx of subjected condition b of x. In 0.412 ಕಾಮನ್ ಇದೆ, ಹೊರಡದಾಗಿದೆ. ಇದು ಮಾಮೂಲಿ, ಇದು ಬರ್ನೌಲ್ಲಿಸ್ ಫಾರ್ಮುಲಾ ಯೂಸ್ ಮಾಡಿ. ಸೊ ನೆಕ್ಸ್ಟಿಗೆ ಏನು? ಇದು ಫೈಂಡ್ ಔಟ್ ಮಾಡಿದ್ಮೇಲೆ ಮೀನ್ ಸಿಗುತ್ತೆ. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಚೇಂಜ್ ಆಗುತ್ತೆ, ಉಳಿದಿದ್ದೆಲ್ಲ ಅಷ್ಟೇ ಸೇಮ್ ಹಂಗೆ ಇರುತ್ತೆ.
ಆಮೇಲೆ ಅದೆರಡನ್ನು ಸಬ್ಟ್ರಾಕ್ಟ್ ಮಾಡಿ. ಸೊ ದಟ್ ಗಿವ್ಸ್ ಯು ದ ವೇರಿಯನ್ಸ್. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ಸೇಮ್ ಪ್ರೀವಿಯಸ್ ಹೆಂಗ್ ಮಾಡಿದ್ರು ಅದೇ ಥರ ಪ್ರಾಬ್ಲಮ್ಮು. ಏನು ಚೇಂಜ್ ಇದೆ ಇಲ್ಲಿ? ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಎಕ್ಸ್ಪೋನೆನ್ಷಿಯಲ್ ಆಫ್ -x/4 ಇದೆ. ಪ್ರೀವಿಯಸ್ ಇಂದು ಅದೊಂದು ಚೂರು ಚೇಂಜ್ ಆಗಿದೆ ಅಷ್ಟೇ. ಇಲ್ಲಿ ನೋಡಿ -x/3 ಇದೆ, ನೆಕ್ಸ್ಟ್ ಇಂದ x/4 ಇದೆ, ಅಷ್ಟೇ ಚೇಂಜ್. ಉಳಿದಿದ್ದೆಲ್ಲ ಸೇಮ್ ಅದೇ ಥರ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿಸ್ ಕ್ವಶನ್. ನೆಕ್ಸ್ಟ್ ಅಗೇನ್ ಸೇಮ್ ಅದೇ ರೂಲ್ಸ್. ಓಕೆ, ಇಲ್ಲಿ -x/4 ಇತ್ತಲ್ಲ ಪ್ರೀವಿಯಸ್, ಇವಾಗ ಏನು ಬರುತ್ತೆ -x/5 ಅಂತ ಬರುತ್ತೆ ಅಷ್ಟೇ. ಓಕೆ, ಉಳಿದಿದ್ದೆಲ್ಲ ಏನಿರುತ್ತೆ ಸೇಮ್ ಹಾಗೆ ಇರುತ್ತೆ. ಓಕೆ, next 97 problem. So here just look over here, the random variable x is what? Gaussian with a mean. ಇಲ್ಲಿ ನೋಡಿ ಮೀನ್ ಬೇರೆ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇರೆ ಕೊಟ್ಟಿದ್ದಾರೆ. ಎರಡು ಬೇರೆ ಕೊಟ್ಟಾಗ ನೀವೇನು ಮಾಡಬೇಕು? ಒಂದು ಹೊಸ ವೇರಿಯೇಬಲ್ಸ್ ತಗೊಂಡು ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಬೈ ಸಿಗ್ಮಾ ಎಕ್ಸ್ ಅಂತ ಬರ್ಕೊಳ್ಬೇಕು. ಸೊ ಮೀನ್ನ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಮಾಡಬೇಕು? ನಾರ್ಮಲೈಸ್ ಮಾಡಬೇಕು. ಇದು ಯಾವಾಗಲೂ ಜ್ಞಾಪಕ ಮಾಡ್ಕೊಂಡಿರಿ. ಮೀನ್ 0 ಇಲ್ದಲೆ ಬೇರೆ ಕೊಟ್ಟಿದ್ರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 1 ಇಲ್ದಲೆ ಬೇರೆ ಕೊಟ್ಟಿದ್ರೆ ಈ ಥರ ನಾರ್ಮಲೈಸ್ ಮಾಡ್ಕೊಳ್ಬೇಕು. ಓಕೆ, ಸೊ ಸಬ್ಜೆಕ್ಟಿವ್ ಟು ಕಂಡೀಷನ್ ವಾಟ್? ಬಿ ಇಸ್ x is greater than 1000 and what is the PDF for condition? So x is a Gaussian random variable. ಸೊ ಮೀನ್ ಇಷ್ಟಿದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಷ್ಟಿದೆ. ಸೊ ಒಂದು ಹೊಸ ವೇರಿಯೇಬಲ್ ತಗೊಂಡು ಮಾಡ್ಕೊಳ್ತೀರಾ y ಅಂತ, ಎಕ್ಸ್ ಮೈನಸ್ ನ್ಯೂ ಬೈ ಸಿಗ್ಮಾ ಎಕ್ಸ್. ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 1000 ಕೊಟ್ಟಿದ್ದಾರಲ್ವ ಇಲ್ಲಿ, ಎಕ್ಸ್ ಇಸ್ ಈಕ್ವಲ್ ಟು 1000 ಅಂದರೆ y ಏನಾಗುತ್ತೆ ಅವಾಗ ನಿಮಗೆ? 1000 ಮೈನಸ್ ಮೀನ್ ಇದೆಯಲ್ಲ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಷ್ಟು ಬರುತ್ತೆ, 0.097. ಏನೋ y ಎಕ್ಸ್ ಇಷ್ಟಿದ್ರೆ y ಇಷ್ಟು ಬರುತ್ತೆ. ಓಕೆ, ಸೊ ನಾವು ಎಕ್ಸ್ ಕನ್ಸಿಡರ್ ಮಾಡೋಣ, ನೀವು y ತಗೊಳ್ತೀರಾ. ಸೊ ಫಾರ್ y ಇಸ್ ಗ್ರೇಟರ್ ದ್ಯಾನ್, ಸೊ ಅವ್ರು ಕೊಟ್ಟಿದ್ದ ಕಂಡೀಷನ್ ಏನು? ಪ್ರಾಬಿಲಿಟಿ ಆಫ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1000 ಅಂತ ಕೊಟ್ಟಿದ್ದು. ಬಟ್ ಇದು ನಾರ್ಮಲೈಸ್ ಮಾಡ್ಕೊಂಡಾಗ ನಿಮಗೆ ಏನಾಗುತ್ತೆ? y ಇಸ್ ಗ್ರೇಟರ್ ದ್ಯಾನ್ 0.097 ಅಂತ ಬರುತ್ತೆ ಅಲ್ವಾ? ಸೊ ದಿಸ್ ಇಸ್ ವಾಟ್ ಗ್ರೇಟರ್ ಇದೆಯಾ? ಇದು ಲೆಸ್ ಮಾಡಬೇಕು ಅಂತ ಏನು ಮಾಡಬೇಕು? 1 ಮೈನಸ್ ಪ್ರಾಬಿಲಿಟಿ ಆಫ್ y ಇಸ್ ಲೆಸ್ ದ್ಯಾನ್ 0.097 ಅಂತ ಬರ್ತದೆ. ಸೊ 1 ಮೈನಸ್ ಎಫ್ ವೈ ಆಫ್ ಇಷ್ಟು ಬರುತ್ತೆ, ಇದು ಮಾಡಬೇಕಲ್ಲ 1 ಮೈನಸ್ ಎಫ್ ವೈ. ಸೊ ನೀವು ಈಗ ಸಿ ಡಿ ಎಫ್ ಆಫ್ ಇದು ಎಕ್ಸ್ಪೋನೆನ್ಷಿಯಲ್ ರ್ಯಾಂಡಮ್ ವೇರಿಯೇಬಲ್ ಏನು ಫೈಂಡ್ ಔಟ್ ಮಾಡೋದು ಬೇಡ, ಯಾಕೆಂದರೆ ಇದು ನಿಮಗೆ ಕ್ಯಾಲ್ಸಿಯಂ ಡೈರೆಕ್ಟಾಗಿ ಸಿಗುತ್ತೆ. ಓಕೆ, ಯಾವುದಕ್ಕೆ? ಗಾಸಿಯನ್ ರ್ಯಾಂಡಮ್ ವೇರಿಯೇಬಲ್ಗೆ ಮಾತ್ರ ಡೈರೆಕ್ಟಾಗಿ ಸಿಗುತ್ತೆ, ನಿಮಗೆ ಉಳಿದಿದ್ದಕ್ಕೆ ಯಾವುದಕ್ಕೂ ಸಿಗಲ್ಲ ಅಲ್ವಾ? ಸೊ ಇದನ್ನು ಕ್ಯಾಲ್ಸಿಯಂ ಯೂಸ್ ಮಾಡಿ. ಅದೇ ಮೋಡ್ ಅಂತ ಇದೆಯಲ್ಲ, ಮೋಡ್ ಹೊಡೆದು ಪ್ರಾಬಿಲಿಟಿ ಆಫ್ 0.097 ಅಂತ ಇದೆಯಲ್ಲ, ಅದು ಕೊಟ್ಟರೆ ನಿಮಗೆ ಇದು ಆನ್ಸರ್ ಸಿಗುತ್ತೆ. ಸೊ ದಟ್ ವುಡ್ ಬಿ ಯುವರ್ ಪ್ರಾಬಿಲಿಟಿ ಆಫ್ ಬಿ. ಓಕೆ, ಸೊ ಒಂದ್ಸತಿ ಪ್ರಾಬಿಲಿಟಿ ಆಫ್ ಬಿ ಸಿಕ್ತು ಅಂದರೆ ನೆಕ್ಸ್ಟ್ ಏನು? ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು fx condition by b is equal to what? fx of x divided by probability of b. ಸೊ ನಿಮಗಿದು ಫಾರ್ಮುಲಾ ಗೊತ್ತಿದೆ ಆಯ್ತಾ? ಸೊ ದಿಸ್ ಇಸ್ ದ ಫಾರ್ಮುಲಾ 1 divided by square root of 2 pi sigma x minus ಬೇಕಾದ್ರೆ x ಅಂತ ಬರ್ಕೊಳ್ಳಿ, minus x minus new x whole square divided by sigma x square ಅಂತ ಅಲ್ವಾ? ಸೊ 1 divided by square root of 2 pi sigma x ಅವರೇ ಕೊಟ್ಟಿದ್ದಾರೆ 31 ಅಂತ, ನ್ಯೂ ಎಕ್ಸ್ ವ್ಯಾಲ್ಯೂನು ಅವರೇ ಕೊಟ್ಟಿದ್ದಾರೆ. ಸೊ ಇದು ಸಿಗ್ಮಾ, ಅದ 2 ಇಲ್ಲಿದೆ. ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡೋದು ನಿಮಗೆ ಎಷ್ಟು ಬರುತ್ತೆ? ಇಷ್ಟು ಬರುತ್ತೆ. ಅದನ್ನು ಯಾವ್ದನ್ನು ಡಿವೈಡ್ ಮಾಡಿದಿರಾ? ಈ ಆನ್ಸರ್ ಬರುತ್ತಲ್ಲ, ದಟ್ ಆನ್ಸರ್ ಇಸ್ ಬೀಂಗ್ ಡಿವೈಡೆಡ್ ಬೈ ವಾಟ್? ಪ್ರಾಬಿಲಿಟಿ ಆಫ್ ಬಿ. ಸೊ ದಟ್ ಗಿವ್ಸ್ ಯು ದಿಸ್ ಆನ್ಸರ್. ಓಕೆ, ಸೊ ದಿಸ್ ಫಾರ್ ವಿಚ್ ಒನ್? ಗಾಸಿಯನ್ ರ್ಯಾಂಡಮ್ ವೇರಿಯಬಲ್. ನಿಮಗೆ ಮೂರೇ ಯೂಶಲಿ ಪ್ರಾಬ್ಲಮ್ಸ್ ಕೇಳಿದೆ. ಒಂದು ಯೂನಿಫಾರ್ಮ್ ಕೇಳ್ತಾರೆ, ಎರಡನೇದು ಎಕ್ಸ್ಪೋನೆನ್ಷಿಯಲ್ ಕೇಳ್ತಾರೆ, ಇನ್ನೊಂದು ಗಾಸಿಯನ್ ರ್ಯಾಂಡಮ್ ವೇರಿಯಬಲ್ ಕೇಳ್ತಾರೆ. ಯೂನಿಫಾರ್ಮ್ ಕೇಳಿದ್ರೆ ಫುಲ್ ಸ್ಟ್ರೈಟ್ ಫಾರ್ವರ್ಡ್ ಇರುತ್ತೆ, ಎಕ್ಸ್ಪೋನೆನ್ಷಿಯಲ್ ಸ್ಟ್ರೈಟ್ ಫಾರ್ವರ್ಡ್ ಇರುತ್ತೆ. ಗಾಸಿಯನ್ ಅಲ್ಲಿ ಮಾತ್ರ ನಿಮಗೆ ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟರೆ ಇನ್ನೊಂದು ವೇರಿಯಬಲ್ ತಗೊಂಡು ಮಾಡಬೇಕು ಆಯ್ತಾ? ಸೊ ದಿಸ್ ಇಸ್ ಒನ್ ಪ್ರಾಬ್ಲಮ್. ನೆಕ್ಸ್ಟ್ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್, ಅದೇ ಥರ ಪ್ರಾಬ್ಲಮ್ ಇಲ್ಲಿ ನೋಡಿ. ಇಲ್ಲಿ ಇದರ್ಥ ಆಯ್ತಲ್ವಾ ಗಾಸಿಯನ್ದು? ಹಲೋ, ಅದು ಕ್ಲಿಯರ್ ವಿತ್ ದಿಸ್ ಗಾಸಿಯನ್? Yes, sir. ಓಕೆ, ನೆಕ್ಸ್ಟ್ ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್. ನೀವು ಎಕ್ಸೈಸ್ ಪ್ರಾಬ್ಲಮ್ ಇಟ್ಕೊಂಡು ಒಂದೊಂದು ಪ್ರಾಬ್ಲಮ್ ಮಾಡಿದ್ರೆ ಸಾಕು, ಮೂರು ಪ್ರಾಬ್ಲಮ್ ಮಾಡ್ದಂಗೆ ಲೆಕ್ಕ. ಓಕೆ, ಸೊ ಅಟ್ ಲಾಸ್ಟ್ ಎಷ್ಟಂದರೆ ಒಂದು 30 ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಷ್ಟೇ. 30 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಔಟ್ ಆಫ್ ಔಟ್ ಬರುತ್ತೆ ಮಾಡ್ಯೂಲ್ 1 ಅಲ್ಲಿ. ಅದು ಉಳಿದಿದ್ದೆಲ್ಲ ಒಂದು ಮಾಡಿದ್ರೆ ಮೂವ್ ಮಾಡ್ದಂಗೆ ಲೆಕ್ಕ. ಓಕೆ, ಸೊ ಹಂಗಾಗಿ ಕರೆಕ್ಟಾಗಿ ಎಕ್ಸೈಸ್ ಪ್ರಾಬ್ಲಮ್ಸ್ ಇಟ್ಕೊಂಡು ಒಂದೊಂದೇ ಕರೆಕ್ಟ್ ಒನ್ ಟೈಪಿಗೆ ಒಂದು ಮಾಡ್ತಾ ಹೋಗಿ, ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ,
ಸೊ ನೆಕ್ಸ್ಟ್ ಪ್ರಾಬ್ಲಮ್ 98. ಎಕ್ಸ್ ಇಸ್ ಎ ಗಾಸಿಯನ್ ರ್ಯಾಂಡಮ್ ವೇರಿಯಬಲ್. ಮೀನ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಹಂಗಾಗಿ ನೀವು ಹೊಸ ವೇರಿಯಬಲ್ ತೊಗೊಳ್ಬೇಕು. ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್. ಸೊ ನ್ಯೂ ವೇರಿಯಬಲ್ ಇಸ್ ವಾಟ್ ಬೈ. ಸೊ ದಟ್ is conditioned by pass, that is probability of b. What is the expression for fx of b? So ಕಂಡೀಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 500 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ಎಕ್ಸ್ 500 ಅಂದರೆ ವೈ ವ್ಯಾಲ್ಯೂ ಎಷ್ಟು ಅಂತ ನೋಡ್ಕೊಳ್ಳಿ. ಓಕೆ, ಸೊ ಪ್ರೀವಿಯಸ್ ಮಾಡಿದ್ರೆ ಅದೇ ಥರ. ಸೊ ಎಕ್ಸ್ 500 ಅಂದರೆ ವೈ ಎಷ್ಟಿರುತ್ತೆ, -0.54 ಅಂತ ಬರುತ್ತೆ. ಸೊ ಪ್ರಾಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ ಟು ವಾಟ್, 1 ಮೈನಸ್, ಸೊ 1 ಮೈನಸ್ ಎಫ್ ವೈ ಆಫ್ ಈ ವ್ಯಾಲ್ಯೂ ಹಾಕೋದಲ್ಲ, ಈ ವ್ಯಾಲ್ಯೂ ಹಾಕೊಳ್ಬೇಕು, ಇಷ್ಟು ಬರುತ್ತೆ. ಸೊ 1 ಮೈನಸ್ ಆಫ್ ಅಂತ ಈ ಥರ ಬರಬೇಕು. ಆ್ಯಕ್ಚುಲಿ ಇದೇನು ಬೇಡ, ಡೈರೆಕ್ಟಾಗಿ ನಿಮಗೆ ಕ್ಯಾಲ್ಸಿಲಿ ಹಿಂಗೇನು ಕೊಡ್ಬೋದು, ಪ್ರಾಬಿಲಿಟಿ ಆಫ್ -0.545 ಅಂತೂ ಆನ್ಸರ್ ಸೇಮೇ ಬರುತ್ತೆ. ಈ ಥರ ಬರ್ಕೊಳ್ಬೋದು, ಗಾಷರಿಗೆ ಮಾತ್ರ ಬರುತ್ತೆ. 1 ಮೈನಸ್ ಎಫ್ ವೈ ಆಫ್ 0.54 ಅಂತ ಮಾಡಬೇಕು. ಓಕೆ, ಇಲ್ಲಾಂದರೆ ಡೈರೆಕ್ಟಾಗಿ ಹಿಂಗೆ ಕೊಡಿ, 1 ಮೈನಸ್ ಇದು ಕ್ಯಾಲ್ಸಿಲೆ ಡೈರೆಕ್ಟಾಗಿ ಕೊಡಿ, ಪ್ರಾಬಿಲಿಟಿ ಆಫ್ -0.54, ಇಲ್ಲ ಹಿಂಗೆ ಮಾಡೋದು ಮಾಡಿ, ಎರಡು ಆನ್ಸರ್ ಸೇಮ್ ಬರುತ್ತೆ. ಓಕೆ, ಸೊ ದಟ್ ಗಿವ್ಸ್ ಯು ದ ಪ್ರಾಬಿಲಿಟಿ ಆಫ್ ಬಿ. ನೆಕ್ಸ್ಟ್ ಏನು, ಎಫ್ ಎಕ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ, ನಿಮಗೆ ಗಾಷಿಯನ್ ಗೊತ್ತು ಫಾರ್ಮುಲಾ. ಸೊ ದಿಸ್ ಇಸ್ ಯೋರ್ ಗಾಷಿಯನ್ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದು ಸಬ್ಸ್ಟಿಟ್ಯೂಟ್ ಮಾಡಿ, ಇಷ್ಟು ಬರುತ್ತೆ. ದಟ್ ಡಿವೈಡೆಡ್ ಬೈ ಪ್ರಾಬಿಲಿಟಿ ಆಫ್ ಬಿ, ಇಲ್ಲಿದೆಲ್ಲ 0. ದಟ್ ಡಿವೈಡೆಡ್ ಬೈ ಪ್ರಾಬಿಲಿಟಿ ಆಫ್ ಬಿ. ಸೊ ದಟ್ ಗಿವ್ಸ್ ಯು ದ ಆನ್ಸರ್. ಇಸ್ ಆಲ್ಮೋಸ್ಟ್ ಅದು ಫುಲ್ಲಿ ಪ್ರೀವಿಯಸ್ ಥರನೇ ಇದೆ, ಒಂದು ಸ್ವಲ್ಪ ವ್ಯಾಲ್ಯೂ ಒಂದು ಚೇಂಜ್ ಆಗಿದೆ ಅಷ್ಟೇ. ಇದು ಎಷ್ಟಾಗಿದೆ, ಬಿ ಈಸ್ ಗ್ರೇಟರ್ ದ್ಯಾನ್ 1000 ಇತ್ತು ಫಸ್ಟ್ನೇ ಪ್ರಾಬ್ಲಮ್ಗೆ, ಇಲ್ಲಿ ಬಿ ಈಸ್ ಗ್ರೇಟರ್ ದ್ಯಾನ್ 500 ಅಂತ ಇದೆ ಅಷ್ಟೇ. ಉಳಿದಿದ್ದೆಲ್ಲ ಸೇಮ್ ಅದೇ ಸ್ಟೆಪ್ಸ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್. ಸೊ measurement of the products of a random variable x are Gaussian ಅಂತ ಇದೆ, ಆಯ್ತಾ. ಸೊ ಮೀನ್ ಎಷ್ಟಿದೆ, ನ್ಯೂ ಎಕ್ಸ್ ಇದೆ, ವೇರಿಯನ್ಸ್ ಎಷ್ಟಿದೆ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇದೆ. ಕಂಡೀಷನ್ ಕೊಟ್ಟಿದ್ದಾರೆ, ಎಷ್ಟು ಎಕ್ಸ್ ನ್ಯೂ ಎಕ್ಸ್ ಮೈನಸ್ ಸಿಗ್ಮಾ ಎಕ್ಸ್ ಇಂದ ನ್ಯೂ ಎಕ್ಸ್ ಪ್ಲಸ್ 1.5 ಸಿಗ್ಮಾ ಎಕ್ಸ್ ಒಳಗೆ ಇರಬೇಕು ಅಂತ. ಸೊ ಫಸ್ಟ್ ಕಂಡೀಷನ್ ಬರ್ಕೊಳ್ಳಿ, ಎಷ್ಟು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರಬೇಕು. ಓಕೆ, ಸೊ ವಾಟ್ ಈಸ್ ಯುವರ್ ಪ್ರಾಬಿಲಿಟಿ ಆಫ್ ಬಿ, ಎಫ್ ಎಕ್ಸ್ ಆಫ್ ಎಕ್ಸ್ ಎರಡು ವ್ಯಾಲ್ಯೂ ಇದೆ, ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಇದೆ. ಫಸ್ಟ್ ಏನು ತೊಗೊಳ್ಬೇಕು, ಹೈಯರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ತೊಗೊಳ್ಬೇಕಲ್ವಾ. ಸೊ ಫಸ್ಟ್ ಅದನ್ನು ಮಾಡ್ತೀರಾ ಇಲ್ಲಿ. ಸೊ ಎಫ್ ಎಕ್ಸ್ ಆಫ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ತೊಗೊಳ್ತೀರಾ. ಸೊ ಇದನ್ನೇನಂತ ಬರ್ತೀರಾ, 5 ಆಫ್ ಇದಿದೆಯಲ್ಲ ಮೀನ್ ಇದೆಯಲ್ಲ, ಸೊ ಇಲ್ಲಿ ಮೀನ್ ಅಂತ ಹೇಳಿದ್ದಾರೆ ಅಷ್ಟೇ. ಓಕೆ, so what you need to do here is you take mean as 0 and sigma as what 1. So that is what normalized ಆಗುತ್ತೆ. ಓಕೆ, ನಾರ್ಮಲೈಸ್ಡ್ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ಮೀನ್ ನ್ಯೂ ಎಕ್ಸ್ ಇದೆಯಲ್ಲ ಅದು 0 ಆಗುತ್ತೆ, ಇದು 1 ಆಗುತ್ತೆ. ಉಳಿಯೋದು ಎಷ್ಟು ನಿಮಗೆ, ಇಷ್ಟು ಮಾತ್ರ ಉಳಿಯುತ್ತೆ. ಇಲ್ಲೂ ಅಷ್ಟೇ, ಇದು 0 ಆಗುತ್ತೆ, ಇದು -1 ಉಳಿಯುತ್ತೆ, ಇಷ್ಟು ಉಳಿಯುತ್ತೆ. ಓಕೆ, ಸೊ ವೆನ್ ಯು ಲೆಫ್ಟ್ ವಿತ್ ದಿಸ್, ಯು ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂಸ್. So how do you get this value from here? By using calculator. Calculator ಗೊತ್ತಲ್ಲ, probability of 1.5 minus probability of -1, ಇದನ್ನು ಕ್ಯಾಲ್ಸಿಲ್ ಮಾಡಬೇಕು. ಓಕೆ, ಇದೆಲ್ಲ ಹುಡ್ಕೋಬೇಡಿ, ಕ್ಯಾಲ್ಸಿಲ್ ಮಾಡಬೇಕು ಇದನ್ನ. ಓಕೆ, ಗಾಷಿಯನ್ ಬಂದಾಗೆಲ್ಲ ಕ್ಯಾಲ್ಸಿ ಅಂತ ಜ್ಞಾಪ ಮಾಡ್ಕೊಂಡಿರಿ, ಇಷ್ಟು ಬರುತ್ತೆ. ಸೊ ದಿಸ್ ಇಸ್ ಯುವರ್ ಆನ್ಸರ್. ಪ್ರಾಬಿಲಿಟಿ ಆಫ್ ಬಿ ಇಸ್ ವಾಟ್, 0.7745. ಎಫ್ ಎಕ್ಸ್ ಆಫ್ ಎಫ್ ಎಕ್ಸ್ ಸಬ್ಜೆಕ್ಟ್ ಕಂಡೀಷನ್ ಬಿ ಇಸ್ ವಾಟ್, ಎಫ್ ಎಕ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಪ್ರಾಬಿಲಿಟಿ ಆಫ್ ಬಿ. ಸೊ ಇದು ಫಾರ್ಮುಲಾ ಗೊತ್ತು ನಿಮಗೆ, 1 divided by probability of b into formula substitute ಮಾಡಿ. ಓಕೆ, that gives you the answer for this. Okay, okay, this is the end. Okay, ಇಷ್ಟಿದೆ. this completes your module 1. ಇಲ್ಲಿ module 1 ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ module 2 I will be starting from Monday.